ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನರುಘಟ್ಟದಲ್ಲಿರುವ ಶ್ರೀ ರಂಗನಾಥ ಕಲ್ಯಾಣ ಮಂಟಪದ ಆವರಣದಲ್ಲಿ ಮಾತೃವಾತ್ಸಲ್ಯ ಫೌಂಡೇಶನ್ ಹಾಗೂ ದಿವಂಗತ ಶ್ರೀಮತಿ ರಾಜಲಕ್ಷ್ಮಿರವರ ಆಶೀರ್ವಾದದೊಂದಿಗೆ ವಿಶ್ವ ಮಹಿಳಾ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹಿಳಾ ಸಾಧಕರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿ ಪ್ರದಾನ ಮಾಡಲಾಯಿತು. ಇನ್ನು ವಿಶ್ವ ಮಹಿಳಾ ದಿನಾಚರಣೆ ಸಮಾರಂಭವನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿರವರು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಮಾತೃವಾತ್ಸಲ್ಯ ಫೌಂಡೇಶನ್ ಸಂಸ್ಥೆಯು ಶಿಕ್ಷಣ, ಆರೋಗ್ಯ, ಪರಿಸರ ಹಾಗೂ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಜನ ಮೆಚ್ಚುಗೆಯನ್ನು ಗಳಿಸಿದ್ದು, ಇಂತಹ ಸೇವಾ ಮನೋಭಾವವುಳ್ಳ ಸಂಘ ಸಂಸ್ಥೆಗಳು ಸಮಾಜದಲ್ಲಿ ಹೆಚ್ಚಾದಾಗ ಮಾತ್ರ ಸ್ವಸ್ಥ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಹೇಳಿದರು. ಹಾಗೆಯೇ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿರವರು ಮಹಿಳೆಯರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿ ಹುರಿದುಂಬಿಸಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಮತಿ ಡಾಕ್ಟರ್ ಅನಸೂಯ, ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಮಾತನಾಡಿ, ಒಂದು ಹೆಣ್ಣು ಮಗಳಾಗಿ ತಾಯಿಯಾಗಿ ಕುಟುಂಬವನ್ನು ಮುನ್ನಡೆಸುತ್ತಾಳೆ. ರಂಗೋಲಿ ಹಾಕುವುದರಿಂದ ದಿನವನ್ನು ಪ್ರಾರಂಭಿಸುವ ಮಹಿಳೆ ಅಡುಗೆ, ಮಕ್ಕಳ ಪೋಷಣೆ, ವೃತ್ತಿಯನ್ನು ನಿಭಾಯಿಸುವವರೆಗೆ ಎಲ್ಲವನ್ನೂ ಸರಿತೂಗಿಸುವಂತಹ ಶಕ್ತಿ ಮಹಿಳೆಯರಿಗೆ ಮಾತ್ರ ಇದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕ್ರೀಡೆ ಸೇರಿದಂತೆ ಇನ್ನಿತರ ಚಟುವಟಿಕೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಹಾಗೆಯೇ ನೃತ್ಯ, ಹಾಡು, ಕೋಲಾಟ, ಭಜನೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾತೃವಾತ್ಸಲ್ಯ ಫೌಂಡೇಶನ್ ಅಧ್ಯಕ್ಷರಾದ ಎಸ್.ಎಚ್. ರಾಮಚಂದ್ರಪ್ಪರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಶಾಸಕರಾದ ಎಂ. ಕೃಷ್ಣಪ್ಪರವರು, ಶ್ರೀಮತಿ ಗಾಯತ್ರಿ ಎಂ. ಕೃಷ್ಣಪ್ಪರವರು, ಲಲಿತಾ ಎಂ.ಎಸ್., ಡಾಕ್ಟರ್ ಮನೀಲಾ, ಶ್ರೀಮತಿ ಭಾರತಿ, ಪಿಎಲ್ಡಿ ವೆಂಕಟೇಶ್ ಗೌಡ, ಹುಲಿಮಂಗಲ, ಎಚ್.ಆರ್. ದೀಪಿಕಾ ರೆಡ್ಡಿ, ಶ್ರೀಮತಿ ಬಿ.ಆರ್. ಅನ್ನಪೂರ್ಣೇಶ್ವರಿ, ಮಮತರವರು, ಹಿಲಲಿಗೆ ನಾಗವೇಣಿ, ಯುವ ಸಾಹಿತಿಗಳಾದ ಜಿಗಣಿ ನಾಗಲೇಖ, ತಿಲಕ್ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೆ. ವಿಶ್ವನಾಥ್ ಮತ್ತು ಮಹಿಳಾ ಸಾಧಕಿಯರು ಮತ್ತು ಮಾತೃವಾತ್ಸಲ್ಯ ಫೌಂಡೇಶನ್ ಪದಾಧಿಕಾರಿಗಳು, ಮಹಿಳೆಯರು ಭಾಗವಹಿಸಿದರು. ತಮಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎತ್ತರ ನಾವೇಶಿ ಪೂಜೆಯಂತೆ ತತ್ರ ದೇವತಾ ಅಂತ ನಮಗೆ ನಾವು ಈ ಏನು ಪ್ರಕೃತಿ ಅಂದರೆ ನಾವು ನೋಡ್ತಾ ಇದ್ದೀವಿ ಕಣ್ಣಿಗೆ. ನನ್ನ ಪ್ರಕಾರ ಪ್ರಕೃತಿ ಎಂದರೆ ನಮ್ಮ ಕಣ್ಣಿಗೆ ಕಾಣುವಂಥ ಸುಂದರ ಮನೋಹರ ಚಿತ್ರಗಳು. ಆಕಾಶ, ಭೂಮಿ, ನೀರು, ಗಾಳಿ, ಹಾಗೆ ನಮ್ಮ ಕಣ್ಣಿಗೆ ಕಾಣುವಂಥ ಚಿತ್ರಗಳು ಎಲ್ಲವೂ ಸಹ ನಾವು ಎಲ್ಲಿ ಒಂದು ಹುಟ್ಟಿರ್ತೀವಿ ಆ ಭಾಗಕ್ಕೆ, ಆ ಜಾಗಕ್ಕೆ ಏನಾದರೂ ನಮ್ಮ ಕೈಲಿ ಒಂದು ಸಹಾಯ ಮಾಡಬೇಕು, ಒಂದು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೆ ಬರೋಂಥದ್ದು ನಮಗೆ ಒಂದು ಸದುದ್ದೇಶ ಇರಬೇಕು. ಆ ಒಂದು ಸದುದ್ದೇಶ ಇದ್ದಂಥ ನಮ್ಮ ಮಾತೃವಾತ್ಸಲ್ಯ ಫೌಂಡೇಶನ್ನ ಮಾಜಿ ಅಧ್ಯಕ್ಷರು ದಿವಂಗತಿ ಶ್ರೀಮತಿ ರಾಜಲಕ್ಷ್ಮಿ ಅವರು ನನಗೆ ಹಕ್ಕಾಗಬೇಕು. ಹಾಗಾಗಿ ಅವರು ಸದಾ ಒಂದು ಸಮಾಜಕ್ಕೆ ಏನಾದರೂ ಕೊಡಬೇಕು. ಅವ್ರ ಬಗ್ಗೆ ಮಾತಾಡೋಂಥ ಸಂದರ್ಭದಲ್ಲಿ ನಾನು ತುಂಬ ಎಮೋಷನ್ ಆಗ್ತೀನಿ. ಭಾಳಷ್ಟು ವಿಚಾರಗಳು ಮಾತಾಡಬೇಕಂದ್ರೂ ಯಾಕಂದರೆ ನನ್ನ ತಾಯಿ 2006 ತೀರ್ಕೊಂಡಂಥ ಸಂದರ್ಭದಲ್ಲಿ ನನಗೆ 1 ತಿಂಗಳು ಬೇಜಾರಿತ್ತು ನನ್ನ ತಾಯಿ ತೀರ್ಕೊಂಡಾಗ ಕ್ಯಾನ್ಸರಿಂದ. ಆದರೆ ಅವರು ನನಗೆ ಎಲ್ಲೂ ಸಹ ತಾಯಿ ಇಲ್ಲ ಅಂತ ಎಲ್ಲೂ ನನಗೆ ಆ ಕೊರಗಾಗಲಿ, ಆ ಒಂದು ಆಬ್ಸೆನ್ಸು ಅಥವಾ ಆ ಒಂದು ಅವರ ಒಂದು ಅಗಲಿಕೆ, ನಮ್ಮ ತಾಯಿ ಅಗಲಿಕೆ ನೋವಾಗಲಿ ಎಲ್ಲೂ ಸಹ ನಮಗೆ ಕೊಡಲಿಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಬಂದರು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ನಮ್ಮ ತಾಯಿನೂ ಹೇಳೋರು, ಇವರು ನಮ್ಮ ಅಕ್ಕವರು ಹೇಳೋರು, ನೋಡಿ ನಾವು ಈ ಭೂಮಿ ಮೇಲೆ ಹುಟ್ಟಿದ್ದೀವಿ, ಭಾಳ ಸಿಂಪಲ್, ಜಾಸ್ತಿ ಓದ್ಕೊಂಡಿಲ್ಲ ಅವರು. ನಾವು ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು. ನಮ್ಮ ಕೈಲಾಗುತ್ತಾ 4 ಜನಕ್ಕೆ ಸಹಾಯ ಮಾಡಬೇಕು. ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗಿಲ್ವಾ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಯಾವಾಗಲೂ ಹೇಳೋರು.
ನಮ್ಮ ಕೈಲಾದಾಗ 4 ಜನಕ್ಕೆ ಸಹಾಯ ಮಾಡಿ ಅಂತೇಳಿ ಭಾಳ ಸಿಂಪಲ್ ಒಂದು ಇದರಲ್ಲಿ ಒಂದು ಬದುಕಿನ ಕಲೆ ಬಗ್ಗೆ, ಬದುಕಿನ ಒಂದು ನೋವು ನೋವುಗಳ ಬಗ್ಗೆ ಅವರು ಭಾಳಷ್ಟು ಹೇಳೋರು. ಆ ಒಂದು ಅವರ ಒಂದು ಸುಂದರ ಕಲ್ಪನೆ, ಅವರ ಒಂದು ಉದಾತ್ತ ಚಿಂತನೆಯಿಂದನೇ ಈ ಒಂದು ಮಾತೃವಾತ್ಸಲ್ಯ ಫೌಂಡೇಶನ್ 2019ರಲ್ಲಿ ಬಂತು. ಬಂದ ನಂತರ ತಮಗೆಲ್ಲ ಈ ಭಾಗದಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿದೆ, ಒಂದು ಕೋವಿಡ್ ಮಹಾಮಾರಿ ಬಂತು. ಆ ಸಂದರ್ಭದಲ್ಲಿ ಸಾಕಷ್ಟು ನಾವು ಒಂದು ನಮ್ಮ ಸೌತ್ MLA ಸಾಹೇಬರ ಒಂದು ನೇತೃತ್ವದಲ್ಲಿ ಕೃಷ್ಣಪ್ಪ ಸಾಹೇಬರು ಇವತ್ತೇನು ಈ ಕಾರ್ಯಕ್ರಮದ ಆಸನಗಳೇ ಅವರ ಒಂದು ನೇತೃತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನ ಸಾಕಷ್ಟು ಒಂದು ಕೆಲವು ಸಮಾಜಮುಖಿ ಕೆಲಸಗಳು, ಕೋವಿಡ್ ಕೊಡೋದು, ಊಟ ಕೊಡೋದು, ಕೋವಿಡ್ ಕಿಟ್ ಕೊಡೋದು, ಬೇರೆ ಬೇರೆ ಏನು ಆ ಸಂದರ್ಭದಲ್ಲಿ ಬೇಕಾಗಿತ್ತು ಎಲ್ಲ ಸಹ ಮಾಡಿಕೊಂಡು ಬರ್ತಾ ಇದ್ರು. ಅದಕ್ಕೆಲ್ಲವೂ ಸಹ ನಮ್ಮ ದಕ್ಷಿಣ ಕ್ಷೇತ್ರ ಸನ್ಮಾನ್ಯ ಕೃಷ್ಣಪ್ಪ ಸಾಹೇಬರು ನಮ್ಮ ಬೆನ್ನೆಲುಬಾಗಿದ್ರು. ನೀವು ಒಳ್ಳೆ ಕೆಲಸ ಮಾಡ್ತಿದ್ರಿ, ನೀವು ಮುನ್ನಡೀರಿ ವಿಶ್ವನಾಥ್ ಅಂತ ನಮ್ಗೆ ಯಾವಾಗಲೂ ಸಹಾಯ ಅಂಥವ್ರು ತಮ್ಮ ಮುಂದೆ ಇದ್ದಾರೆ. ಅವ್ರಿಗೆ ತಮ್ಮರ ಪರವಾಗಿ, ಎಲ್ಲರ ಪರವಾಗಿ, ಮತ್ತು ನಮ್ಮ ಮಾತೃವಾತ್ಸಲ್ಯ ಫೌಂಡೇಶನ್ ಪರವಾಗಿ ತಮಗೆಲ್ಲರಿಗೂ ಸಹ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತು ವೇದಿಕೆ ಮೇಲೆ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾನು ನೋಡ್ತಾ ಇದ್ದೀನಿ. ಅವರು ಒಂದು ಏನು ಒಂದು ಭಾಳಷ್ಟು ನೋವಿನಲ್ಲಿರುವಂಥ ಹೆಣ್ಮಕ್ಕಳ ಬಗ್ಗೆ ಅವರು ಯಾರೇ ಹೋದರೂ ಸಹ ಒಂದು ಮಿಡಿಯುವಂಥ ಮಾತೃಹೃದಯ ಆಗಿದ್ದಾರೆ. ಅವರ ಒಂದು ಇವತ್ತು ಕಾರ್ಯಕ್ರಮ ಬಂದಿದೆ. ನಿಜವಾಗ್ಲೂ ಮೇಡಮ್ ತಾವು ಬಂದಿದ್ದೀವಿ, ಈ ಕಾರ್ಯಕ್ರಮ ಅದು ನಮಗೆ ಭಾಳಷ್ಟು ಒಂದು ಹೆಮ್ಮೆ ತಂದಿದೆ. ಬಂದಿರುವಂಥ ಮುಂಭಾಗದಲ್ಲಿರುವಂಥ ಎಲ್ಲ ಶ್ರದ್ಧೆಯ ತಾಯಂದಿರೇ, ಅಕ್ಕ ತಂಗಿಯವರೇ, ತಮ್ಮೆಲ್ಲರ ವಿಶ್ವಾಸದಿಂದ ಮಾತೃ ವಾತ್ಸಲ್ಯ ಫೌಂಡೇಶನನ್ನು ಭಾಳ ಅಚ್ಚುಕಟ್ಟಾಗಿ ಯಾರ್ಯಾರು ಕಾರ್ಯಕ್ರಮಗಳಲ್ಲಿ ಅವರವರ ಸೇವೆಯಲ್ಲಿ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿದವರಿಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ನನ್ನ ಆತ್ಮೀಯ ಗೆಳೆಯ, ಭಾಳ ಇನ್ಸ್ಪೆಕ್ಟರ್ ಆಗಿ, ಸಬ್ ಇನ್ಸ್ಪೆಕ್ಟರ್ ಆಗಿ, ಮುಂದೆ DOSP ಆಗುವಂಥ ಅರ್ಹತೆ ಇರುವಂಥ ಇನ್ಸ್ಪೆಕ್ಟರ್ ಅಂತ ನನ್ನ ಆತ್ಮೀಯ ಗೆಳೆಯಾದಂಥ ವಿಶ್ವನಾಥ್ ಅವರೇ, ನಿಮ್ಮೆಲ್ಲರಿಗೂ ಭಾಳ ಒಂದು ರೀತಿ ಮನೆಯಲ್ಲಿ ಜವಾಬ್ದಾರಿಯ ಜೊತೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡರ ಸೇವೆಯನ್ನು ಮೊದಲುಗೊಂಡು ಡಾಕ್ಟರ್ ಮಂಜುನಾಥ್ ಸಾಹೇಬರು ಗೆಲುವಿಗೆ ಹಿಂದಿನ ಶಕ್ತಿ ಅಂದರೆ ನಮ್ಮ ಹಂಸಿ ಅಕ್ಕವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಮಹಿಳಾ ಅಧ್ಯಕ್ಷರಾಗಿರುವಂಥ ನಾಗಲಕ್ಷ್ಮಿ ಚೌಧರಿ ಅವರ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಭಾರತಿ ವೆಂಕಟೇಶ್ ಗೌಡ್ರೆ, ನಮ್ಮ ಧರ್ಮಪತ್ನಿ ಅವರೇ, ವೇದಿಕೆ ಮೇಲಿರುವ ಎಲ್ಲ ನನ್ನ ತಾಯಂದಿರ, ಅಕ್ಕ ತಂಗಿಯರ ಆತ್ಮೀಯ, ಯಾವಾಗಲೂ ಏನೇ ಒಂದು ಕಾರ್ಯಕ್ರಮ ಆಗಲಿ, ಒಂದು ಮನೆಯ ಜವಾಬ್ದಾರಿಯಾಗಲಿ, ಪಂಚಾಯಿತಿಯ ಜವಾಬ್ದಾರಿಯಾಗಲಿ, ಜಿಲ್ಲಾ ಪಂಚಾಯಿತಿಯ ಜವಾಬ್ದಾರಿಯಾಗಲಿ, ಶಾಸಕರಾಗಲಿ, MP ಅವರಾಗಲಿ, ದೇಶದ ಆರ್ಥಿಕತೆಯನ್ನು ನಿಭಾಯಿಸಲಿಕ್ಕೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಕೈಗೆ ಕೊಟ್ಟಿದ್ದಾರೆ. ಇವತ್ತು ಯಾವುದೇ ಜವಾಬ್ದಾರಿಯನ್ನು ಮನೆಯಲ್ಲಿ ಆ ಮನೆಯ ಲಕ್ಷಣವಾಗಿ ಎಲ್ಲರೂ ಸುಖವಾಗಿದ್ದಾರೆ ಅಂದರೆ ಅದಕ್ಕೆ ನಮ್ಮ ಶ್ರದ್ಧೆಯ ತಾಯಿಗಳು, ಅಕ್ಕ ತಂಗಿದರೆ ಕಾರಣ ಅಂತ ಹೇಳೋದಕ್ಕೆ ಇವತ್ತು ಇಷ್ಟಪಡ್ತಾರೆ. ಇವತ್ತು ಏನು ಭಾಳ ವಿಶ್ವಾಸದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಪ್ರೇರಣೆ ಆಗಿರುವಂಥ ಅವರ ದೊಡ್ಡ ಅವರ ಅಕ್ಕವರ ಸವಿ ನೆನಪಿಗೆ ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂತು. ನೀವು ಯಾವಾಗಲೂ ನೋಡಿ, ಯಾವುದೇ ಕಾರ್ಯಕ್ರಮದ ಜೊತೆಯಲ್ಲಿ ಅದೇ ಶಕ್ತಿಯುತವಾಗಿ ಕೆಲಸ ಮಾಡೋ ಜೊತೆಯಲ್ಲಿ ಇವತ್ತಿನ ದಿನ ಏನಾದರೂ ಒಂದು ರಾಜ್ಯದಲ್ಲಿ ಅನುಕೂಲ ಆಗಿದೆ ಅಂತಂದರೆ
ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನೆನೆಸ್ಕೊಬೇಕಾಗಿರೋದು ಒಂದು ಕಾರ್ಯಕ್ರಮದ ಜವಾಬ್ದಾರಿ ಅಂತ ಹೇಳೋದಕ್ಕೆ ಇವತ್ತು ಯಾವುದೇ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಯಾವುದಾದ್ರೂ ರಾಜಕೀಯದ ಚುನಾವಣೆ ಬಂದರೆ ಅದಕ್ಕೆ 50% ಮಹಿಳಾ ಶಕ್ತಿಯನ್ನು ತುಂಬೋದಕ್ಕೆ ಎಲ್ಲ ನಾಯಕರು ಯಶಸ್ವಿಯಾಗಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕಾರಣ ಮನೆಯಲ್ಲಿ ಯಜಮಾನರು ಎಷ್ಟು ಸಂಬಳ ತರ್ತಾರೋ ಗೊತ್ತಿಲ್ಲ, ಅವರವರ ಶಕ್ತಿಗೆ ಸಂಬಳ ತರುವುದನ್ನು ಅದರ ಜೊತೆ ಅಷ್ಟಕ್ಕೆ ಅವರ ಕುಟುಂಬವನ್ನು ಜವಾಬ್ದಾರಿಯಿಂದ ನಡೆಸಿ ಮಕ್ಕಳನ್ನು ಶಾಲೆಗೆ ಕಳಿಸಿ ಮತ್ತೆ ವೃತ್ತಿಯಲ್ಲಿ ಕೆಲಸ ಮಾಡಿ ಮತ್ತೆ ಸಂಜೆ ಬರೋದಕ್ಕೆ ಮಕ್ಕಳಿಗೆ ಯಜಮಾನರಿಗೆ ಅಡುಗೆಯನ್ನು ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವಂಥ ಶಕ್ತಿ ಏನಾದಿದ್ದರೆ ನಮ್ಮೆಲ್ಲರನ್ನು ಅಂತ ಹೇಳೋದಕ್ಕೆ ನಾನು ಇವತ್ತು ಇಷ್ಟಪಡ್ತೇನೆ. ಇವೆಲ್ಲವನ್ನ ಯೋಚನೆ ನಮ್ಮ ಮತ್ತು ಎಷ್ಟೇ ಶ್ರೀಮಂತರ ಪ್ರಶ್ನೆ ಇಲ್ಲ, ಏನಿದೆ ಅದರಲ್ಲಿ ಶ್ರೀಮಂತಿಕೆ ಜೀವನವನ್ನು ಮಾಡಲಿಕ್ಕೆ ಏನಾದರೂ ಶಕ್ತಿ ಇದೆ ಅಂದರೆ ಅದು ಮಹಿಳಾ ಶಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲ ಕಡೆ ಕಾರ್ಯಕ್ರಮದ ಜೊತೆಯಲ್ಲಿ ಯಾವುದೇ ರಂಗದಲ್ಲಿ ಇವತ್ತು ಗಂಡಸರಿಗಿನ ಮಹಿಳಾ ಶಕ್ತಿಯವರು ಸಮಾನವಾಗಿ ಇವತ್ತಿನ ಎಲ್ಲ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡು ಕೆಲಸವನ್ನು ಮಾಡ್ತಾರೆ. ಮಿಡಲ್ ಕ್ಲಾಸಿಂದ ಎಲ್ಲ ಕಡೆ ಹೋದರೆ ಯಾರಾದರೂ ಒಂದು 5 ಜನ ನಮ್ಮ ಡಾಕ್ಟರ್ ಮಂಜುನಾಥ್ ಸಾಹೇಬರಿಗೆ ಕಾಲ ಕೇಳ್ತಾರೆ. ಏನಪ್ಪ ಅಂದರೆ ನಮ್ಮ ತಂದೆ ತಾಯಿ ನಮ್ಮಣ್ಣ ನಮಗೆಲ್ಲ ಹೋಗಿದ ತಕ್ಷಣ ಟ್ರೀಟ್ಮೆಂಟನ್ನು ಕೊಟ್ಟು ನಮ್ಮನ್ನು ಕಾಪಾಡಿದ್ದಾರೆ ಅಂತೇಳಿ ಒಂದು ಬಲವಾದಂಥ ಒಂದು ಏನೋ ಒಂದು ಶಕ್ತಿ ತೇಜಸ್ಸು ನಮ್ಮ ಡಾಕ್ಟರ್ ಮಂಜುನಾಥ್ ಸಾಹೇಬ್ ಇದೆ ಅಂತಂದರೆ ಅದಕ್ಕೆ ಅನ್ಸೂಯೆ ಸ್ಫೂರ್ತಿ ಅಂತ ಹೇಳ್ತಾ ಇವತ್ತು ಭಾಳ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಅವ್ರದ್ದೇ ಈ ಕಾರ್ಯಕ್ರಮದ ಇಂಪಾರ್ಟೆಂಟ್. ಏಕೆ ಅಂತಂದರೆ ನಮ್ಮ ಕ್ಷೇತ್ರದಲ್ಲಾಗಲಿ ಯಾವುದೇ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಬಂದರೂ ನಾವು ಪೂರ್ಣ ಬೆಂಬಲ ಸಹಕಾರ ವಿಶ್ವಾಸ ನಿರಂತರವಾಗಿರ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಶಕ್ತಿ ತುಂಬುವಂಥ ಕೆಲಸ ಆ ಲಕ್ಷ್ಮೀನರಸಿಂಹಸ್ವಾಮಿ ಚಂಪಕ ಸ್ವಾಮಿ ಕೊಡಲಿ ಅಂತ ಹೇಳ್ತಾ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳಿತ್ತು. ಆದರೆ ವಿಶ್ವನಾಥ್ ಅವರ ಪ್ರೀತಿ ಅನ್ಸೂಯಕ್ಕವರು ಬರ್ತಿದ್ದಾರೆ. ಇವರೆಲ್ಲರ ಒಂದು ಆಶೀರ್ವಾದ ತಗೊಳ್ಳೋಣ ಅಂತೇಳಿ ನಾನು ಇಲ್ಲಿ ಬಂದಿದ್ದೀನಿ. ತಮ್ಮೆಲ್ಲರೂ ಶುಭವಾಗಿ ಒಳ್ಳೆಯದು. ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿದ್ದಾರೆ. ರಾಜಕೀಯ, ವೈಜ್ಞಾನಿಕ, ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ ಅಮ್ಮ ಹೇಳ್ತೀನಿ ಕೇಳಿ, ಕಲಿತಾರೆ ಮಹಿಳಾ ದಿನಾಚರಣೆ ಅಂತ ಎಲ್ಲ ಗಂಡು ಮಕ್ಕಳೇ ಇರ್ತಾರೆ. ಒಬ್ಬರು ಇಬ್ಬರು ವೇದಿಕೆಯಲ್ಲಿ ಕುರ್ಚಿ ಮೇಲೆ ಬಿಟ್ಟರೆ ಎಲ್ಲ ಗಂಡಸು ಮಕ್ಕಳೇ. ದಿನಾಚರಣೆ ಅವಳದು, ಆದರೆ ಆಚರಣೆ ಗಂಡು ಮಕ್ಕಳದು. ಹಂಗನ್ಬಿಟ್ಟು ನಾನೇನು ಪುರುಷ ದ್ವೇಷಿ ಅಲ್ಲ, ನೀವಿಲ್ಲ ಅಂದರೆ ನಾವು ಇಲ್ಲ. ಒಂದು ಸತ್ಯ ಎಲ್ಲರಿಗೂ ಗೊತ್ತಿರಲಿ, ಪ್ರಪಂಚದಲ್ಲಿ ಅರ್ಧದಷ್ಟು ತಾಯಂದಿರಿದ್ದೀವಿ ನಾವು. 100 ಜನ ಇದ್ದಾರೆ ಅಂದರೆ 50 ಜನ ಮಹಿಳೆಯರಿದ್ದೀವಿ. ಅಂದರೆ ಜನಸಂಖ್ಯೆಯಲ್ಲಿ ಅರ್ಧ ಭಾಗದಷ್ಟು ನಾವು ತಾಯಂದಿರಿದ್ದೀವಿ. ಇನ್ನು ಅರ್ಧದಷ್ಟು ನಾವು ಹುಟ್ಟಿಸಿರೋ ಮಕ್ಕಳಿದ್ದಾರೆ. ದೌರ್ಜನ್ಯ ಯಾರಿಗೆ ಮಾಡ್ತಾ ಇದ್ದಾರೆ? ಯಾರಿಗೆ ಮಾಡ್ತಾ ಇದ್ದಾರೆ? ನಾವು ಹುಟ್ಟಿಸಿರೋ ಮಕ್ಕಳೇ ಇವೆಲ್ಲ ಮಾತಾಡ್ಬೇಕಪ್ಪ, ಅವಾಗಲೇ ಚಂದ. ನಾವು ಹುಟ್ಟಿಸಿರೋ ಮಕ್ಕಳೇ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಹೌದಲ್ವಾ? ನಾವು ಸುಮ್ಮನೆ ಗಂಡ್ಮಕ್ಳು ಬೈಯೋದೇ ಬೈಯೋದು. ಯಾರಲ್ಲ ಗಂಡ್ಮಕ್ಳೆಲ್ಲ? ನಾವು ಹುಟ್ಟಿಸಿರೋ ಮಕ್ಕಳೇ. ಪ್ರಪಂಚದಲ್ಲಿ ಅರ್ಧ ತಾಯಂತಿರಿದ್ದೀವಿ, ಅರ್ಧ ನಾವು ಹುಟ್ಟಿಸಿರೋ ಮಕ್ಕಳಿದ್ದೀವಿ ಅಲ್ವಾ ಅಮ್ಮ? ಖುಷಿ ಅಂದ್ರೆ ಇವತ್ತು ತಾಯಿ ಅನ್ಸೂಯ ಮೌರ್ಯಗಳು ನನ್ನ ಜೊತೆ ಕುತ್ಕೊಂಡಾಗ ನಾನು ಮಾತಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಈ ವಿಶ್ವನಾಥ್ ಬಾಯಿ ನೀನು ನನ್ನ ಜೊತೆ ನಿಂತ್ಕೋಬೇಕಿದೆ. ನಾನು ಫಸ್ಟ್ ಹೇಳ್ತಾ ಇದ್ದೆ, ಪ್ರಪಂಚದಲ್ಲಿ ಅರ್ಧ ತಾಯಂದಿರಿರೋದು, ಅರ್ಧ ಹೆಣ್ಮಕ್ಳು, ಇನ್ನು ಅರ್ಧ ನಾವು ಹುಟ್ಟಿಸಿರೋ ಮಕ್ಕಳು ಅಂತ. ಅದರಲ್ಲಿ ನೀನು ಇಲ್ಲಿ ಬಂದು ಶಾಸಕರು ನಾವು ಹುಟ್ಟಿಸಿರೋ ಮಕ್ಕಳೇ. ಮೇಡಮ್, ನಾನು ಯಾರನ್ನೇ ಹೋಗ್ರಿ, ಎಲ್ಲೇ ಹೋಗ್ಲಿ ಕೈ ತುಂಬ ಶೇಕ್ ಹ್ಯಾಂಡ್ ಮಾಡ್ತೀನಿ, ಎದೆ ತಪ್ಕೊಳ್ತೀನಿ, ಬೆನ್ನ ಮೇಲೆ ಹೆಗಲ ಮೇಲೆ ಕೈ ಹಾಕ್ತೀನಿ. ಅದು ತಾಯಿ ಮಾತ್ರ ಮಾಡಕ್ ಸಾಧ್ಯ. ಈಗ ವಿಶ್ವನಾಥ್ ಎಲ್ಲೋದ್ಯಪ್ಪ,
ತಾಯಿ ಮಾತ್ರ ಮಾಡಕ್ ಸಾಧ್ಯ. ನೋಡೋಣ, ಗಂಡಸ ಮಗ ಬಂದಂಗೆ ಮಾಡ್ಲಿ ಆಗತ್ತಾ? ಆಗುತ್ತೆ ಅಲ್ವಾ? ನೀವೆಲ್ಲ ಮಾತಾಡಿದ್ರೆ ಚಂದ. ಸ್ವಲ್ಪ ಈ ಕಡೆ ಬಂದ್ರು, ಅವ್ರು ಕಾಣಲ್ಲ, ಬಂದ್ರು ಈ ಕಡೆ. ಹಾ, ಸೈಡಿಂದ ರೆಕಾರ್ಡ್ ಮಾಡ್ಕೊಳ್ಳುವ. ಅಂದ್ರೆ ತಾಯಿ ಇಲ್ಲದೆ ಸೃಷ್ಟಿ ಇಲ್ಲ. ನಾವಿಲ್ಲ ಅಂದ್ರೆ ಎಲ್ಲಿಂದ ಹುಡ್ತೀನಪ್ಪ ನೀವೆಲ್ಲರೂ? ಅಣ್ಣ ನನಗೆ ಪರಿಚಯ ಮಾಡ್ಕೊತ ಎಲ್ಲಿಂದ? ಮುಟ್ಟಾದ್ರೆ ಆಚೆ ಇಡ್ತೀರಾ, ಮುಟ್ಟು ಮಡಿ ಅಂತೀರಾ. ಮುಟ್ಟು ಮಡಿ ಅಂತ ಹೇಳ್ಬಿಟ್ಟು ಮುಟ್ಟಾದನ್ನ ಊರಿಂದ ಆಚೆ ಇಟ್ರೆ ಮುಟ್ಟಾಗ್ತಾ ಇರೋದ್ರ ಹತ್ರ ನೀವು ಉತ್ರಪ್ಪ ಆಗಿದ್ರೆ ಅಲ್ವಾ? ಚಪ್ಪಾಳೆ ಅಂತ ಏನು ಮಾತಾಡ್ತಾ ಇಲ್ಲ. ಆಯೋಗದ ಅಧ್ಯಕ್ಷೆಯಾಗಿ 2 ವರ್ಷ ಏನ್ ನೋಡಿದೀನಿ ಅದನ್ನ ಮಾತಾಡ್ತಾ ಇದ್ದೀನಿ ನಾನು. ತಾಯಿಗೆ ಅಷ್ಟೊಂದು ಶಕ್ತಿ ಇರುತ್ತೆ. ಅಮ್ಮ, ನಾನು ತುಮಕೂರಲ್ಲಿ ಗೊಲ್ರಟ್ಟಿ ನಾನು ಬಹಳ ಸಲ ಹೋಗಿದ್ದೀನಿ. ಮುಟ್ಟಾದ ಹೆಣ್ಣು ಮಕ್ಕಳು ಈಗ ಬೇಗನೆ 10 ವರ್ಷ 11 ವರ್ಷ 8 ವರ್ಷಕ್ಕೆಲ್ಲ ಹೆಣ್ಣು ಮಕ್ಕಳು ಮುಟ್ಟಾಗ್ಬಿಡ್ತಾರೆ. ಅವರನ್ನು ಸಹಿತ ಬಾಣಂತಿ 2 ತಿಂಗಳು 3 ತಿಂಗಳು ಬಾಣಂತಿ ಊರಿಂದ ಆಚೆ ಕಡೆ ಇರಬೇಕು. ಆ ಮಗು, ಆ 8 ವರ್ಷದ ಮಗಳು ಸಹ ಊರಿಂದ ಆಚೆ ಇರಬೇಕು 20 ದಿವಸ. ಒಂದ್ಸಲ ಹಿಂಗೆ ತಾಯಿ ಮಗುನ ಹೊರಗಡೆ ಇಟ್ಟಿರ್ತಾರೆ ಊರಿಂದ ಆಚೆ. ಕರಡಿ ಬಂದು ಎತ್ಕೊಂಡು ಹೋಗ್ಬಿಡ್ತೈತೆ ಮಗುನ. ಬಿಸಿಲು ಮಳೆ ಏನು ನೋಡಲ್ಲ, ಒಂದು ಆಚೆ ಕಡೆ ಒಂದು ಗುಡಿಸ್ಲಾಕ್ಬಿಟ್ಟು ಅಲ್ಲಿ ಬಿಟ್ಬಿಡ್ತಾರೆ. ಏನೋ ಎಲ್ಲಿದ್ದೀರವ ನಾವು. ನಾನು ಒಂದು ಕತೆ ಕೇಳಿದೆ. ಏನಂತ ಗೊತ್ತಾ? ಊರ್ನಾಗ ಯಜಮಾನ ಇರ್ತಾರೆ. ಅವತ್ತಿನ ಕಾಲಕ್ಕೆ ನೀವು ನೋಡ್ರಿ, ನಮ್ಮ ಅಪ್ಪನಿಗೆ ಎಷ್ಟು ಜನ ಹೆಂಡ್ತಿರು ಅಂದ್ರೆ 2, 3 ಜನ 4 ಜನ 5 ಜನ ಅನ್ನೋವಾಗ ಈ ಊರ್ನಾಗ ಇರ್ತಾರಲ್ಲ 2 ಹೆಂಡ್ತಿ 3 ಹೆಂಡ್ತಿ. ತಾತ, ನಮ್ಮ ತಾತ ಮುತ್ತಾತೆಲ್ಲ ನೋಡ್ರಿ. ಹೆಂಗಂದ್ರೆ ಅವ್ರಿಗೆ ಗೊತ್ತು ಅದು ತಪ್ಪು ಆಚರಣೆ ಅಂತ. ಆದ್ರೂ ಆ ಹೆಂಡತಿ 5 ದಿವಸ ಊರಿಂದ ಆಚೆ ಇದ್ರೆ ಮನೆಗೆ ಇನ್ನೊಬ್ರು ಬರೋಳಂತೆ. ಅದಕ್ಕೆ ಅವ್ರ ಗೌಡನೇ ಅದಕ್ಕೆ ವಿರುದ್ಧ. ದೀಪಿಕಾ, ಆ ಊರಿಗೆ ಆ ಗೌಡನೇ ವಿರುದ್ಧ. ಮತ್ತೆ ಎಲ್ಲ ಯಾರ ಹೆಸರು ಮೇಲೆ? ದೇವ್ರ ಹೆಸರು ಮೇಲೆ. ದೇವ್ರು ಯಾವತ್ತಾದ್ರೂ ಹೇಳ್ತಾನ ಹುಡ್ಸೋ ತಾಯಿನ ಊರಿಂದ ಆಚೆ ಇಡು ಅಂತ ಹೇಳ್ತಾನೆ? ಯಾವತ್ತಾದ್ರೂ ಕೇಳಿದ್ದೀರಾ? ನೋಡೋಣ, ಒಬ್ಬರಾದ್ರೂ ಕೈ ಎತ್ತು ಬಿಡ್ರಿ ನೀವು. ದೇವ್ರು ಬಂದು ಹೌದು ನಮ್ಮೂರಲ್ಲಿ ಹೇಳಿದ್ದಾನೆ. ದೇವ್ರು ಬಂದ್ರೆ ಮೈ ಮೇಲೆ ದೇವ್ರು ಬರೋದಲ್ಲ, ಯಾರ ಮೈ ಮೇಲೆ ದೇವ್ರು ಬರೋದಿಲ್ಲ. ಆಕ್ಚುಲಿ ಹಂಗೆಲ್ಲ ದೇವ್ರು ಬರೋದಿದ್ರೆ ಎಲ್ಲಿರ್ತಿದ್ವವ ನಾವೆಲ್ಲ? ತಪ್ಪು ತಿಳ್ಕೊಬೇಡಿ, ನಾನು ಹೇಳ್ತಾ ಇದ್ದೀನಿ. ಅದೇ ಒಂದು ಇದರಿಂದ ಅವಾಗ ಊರುಗಳ ನೀರು ಕೆರೆ ತುಂಬ್ತಿರ್ಲಿಲ್ವಂತೆ. ನೀರು ಮಳೆ ಇಲ್ಲ ಅಂದ್ರೆ ಸಾವು. ಕೆರೆ ತುಂಬ್ತಾ ಇರಲಿಲ್ಲ ಅಂದ್ರೆ ಕೆರೆಗೆ ಬಲಿ ಕೊಡ್ಬೇಕಿತ್ತಂತೆ. ಕೆರೆಗೆ ಬಲಿ ಕೊಡ್ಬೇಕಾದ್ರೆ ವಿಶ್ವನಾಥ್ ಯಾರನ್ನ ಕೊಡೋದು? ಸ್ವಲ್ಪ ಜೋರಾಗಿ ಹೇಳು. ಹೆಣ್ಣು ಮಕ್ಕಳನ್ನ. ಯಾರನ್ನ ಕೆರೆಗೆ ಬಲಿ ಕೊಡೋದು? ನಾನು ಹೇಳಪ್ಪ, ಗಂಡಸ ಮಕ್ಕಳನ್ನ ಯಾಕೆ ಬಲಿ ಕೊಡಲ್ಲ? ಧ್ವನಿ ಇಲ್ಲ. ಆದ್ರೆ ಆಕ್ಚುಲಿ ನಮ್ಮ ಸಂಸ್ಕೃತಿ, ನಾನು ಎಲ್ಲರಿಗೂ ಹೇಳ್ತೀನಿ ನೋಡಿ, ಹೆಣ್ಮಕ್ಳೇ, ತಾಯಂದಿರು, ಮಹಿಳೆಯರು ಬಂದಿದ್ದೀರಾ, ಇವತ್ತು ನಿಮ್ಮ ಶಕ್ತಿನೇ ಅರಿವು. ಅರಿವು ಇಲ್ಲ ಅಂದ್ರೆ ಅದು ಸಾವಿಗೆ ಸಮಾನ. ಏನಕ್ಕೆ ಸಮಾನ? ಸಾವಿಗೆ ಸಮಾನ. ಅವಳಿಗೆ ಏನು ಅಂತಾನೆ ಗೊತ್ತಿಲ್ಲ, ಎಲ್ಲೋಗ್ತಾಳೆ. ಈಗ ಮಮತಾ ಇದ್ದಾರೆ ವೇದಿಕೆ ಮೇಲೆ. ಆ ಎಮ್ಮನ್ನ ಪರಿಚಯ ಮಾಡ್ಕೊಳ್ಬೇಕು. ಮಹಿಳಾ ಆಯೋಗದ ಅಧ್ಯಕ್ಷೆ ಆನೇಕಲ್ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಧ್ವನಿಯನ್ನ ಎತ್ತುತ್ತಾರೆ. ಒಂದು ಹೆಣ್ಣು ಮಕ್ಕಳಿಗೆ ಎಲ್ಲೋ ದೌರ್ಜನ್ಯ ಆಗ್ತಾ ಇದೆ ಅಂದ್ರೆ ಮಧ್ಯರಾತ್ರಿ ನನಗೆ ಫೋನು, ಮೇಡಮ್ ಅವನ ಗಂಡ ಹೊಡೆದು ಹೊರಗೆ ಹಾಕ್ತಿದ್ದಾರೆ ಮೇಡಮ್, ಅವಳು ತಲೆಯಿಂದ ರಕ್ತ ಸುರಿತಾ ಇದೆ ಮೇಡಮ್, ಅವಳಿಗೆ ನೀವು ಸಹಾಯ ಮಾಡಬೇಕು ಮೇಡಮ್ ಅಂತ ಧ್ವನಿ ಎತ್ತುವಂತ ಮಾತೃಹೃದಯ ಇರುವಂತ ಮಮತಾ. ನೀವೆಲ್ಲರೇ ನಿಮ್ಗೊಂದು ಚಪ್ಪಾಳೆ ಅಂತ ಎಷ್ಟು ಜನ ಸಿಗ್ತಾರೆ, ಎಷ್ಟು ಜನ ಹೋರಾಟ ಮಾಡ್ತಾರವ. ನಾವು ಚೆನ್ನಾಗಿದ್ದೀವಿ, ನಮಗೂ ಊಟ ಆಗ್ತಾ ಇದ್ದಾನೆ ದೇವರು, ನಮ್ಗೆ ಬಂಗ್ಲೆ ಇದೆ, ಕಾರ್ ಇದೆ,
ಎಲ್ಲವೂ ಮಾಡ್ತಾ ಇದ್ರು. ನನಗೆ ತುಂಬಾ ಹೆಮ್ಮೆ ತಂದಿದೆ ವಿಶ್ವನಾಥ್. ಯಾಕಂದ್ರೆ ನಿಮಗೆ ದೌರ್ಜನ್ಯ ಆದ್ರೆ ಯಾವ ನಂಬರ್ಗೆ ನೀವು ತಕ್ಕಂತ ಹೆಲ್ಪ್ ಲೈನ್ಗೆ ಫೋನ್ ಮಾಡ್ತೀರಾ ನೋಡ, ಇದನ್ನು ಒಬ್ಬರಾದ್ರೂ ಹೇಳಿ. ಹುಷಾರು ಗಂಡಸ್ರೆ, ಯಾರಾದ್ರೂ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ್ರೆ ನಾನು ಯಾವಾಗ ಎಲ್ಲರಿಗೂ ಹೇಳ್ತಿರ್ತೀನಿ, ಪೊಲೀಸ್ ಸ್ಟೇಷನ್ ಹೆಣ್ಣು ಮಕ್ಕಳಿಗೆ ತವ್ರ ಮನೆ. ತಂದೆ ತಾಯಿ ಬರೋದಕ್ಕೆ ಮುಂಚೆ ನಿಮ್ಮನ್ನ ಕಾಪಾಡೋದೇ ಪೊಲೀಸು. ಈಗ ಎಲ್ಲಾ ಪೊಲೀಸು ಕೆಟ್ಟವರಲ್ಲವಾ, ನೀವು ಎದುರ್ಕೋಬೇಡ್ರಿ ಹಂಗೆ. ಈಗ ವಿಶ್ವನಾಥನು ನಿಮ್ಮೂರ್ನ ಪೊಲೀಸ್ ಅಪ್ಪ, ಒಳ್ಳೆಯವರ ಕೆಟ್ಟವರ ಅಲ್ವಾ? ಹಾಗೆ ಎಲ್ಲಾ ಪೊಲೀಸು ಕೆಟ್ಟವರಲ್ಲವ. ಒಬ್ರು ತಪ್ಪು ಮಾಡ್ತಾರೆ ಅಂದಾಗ ಎಲ್ಲಾ ಇಡೀ ಪೊಲೀಸ್ ಇಲಾಖೆಗೆ ದೂಷಿಸೋದು ತಪ್ಪು. ಹಾಗಾಗಿ ನನ್ನ ತಾಯಿ, ನಮ್ಮ ಹೆಣ್ಣು ಮಕ್ಕಳು ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಅವಳು ತನ್ನ ಹಕ್ಕುಗಳನ್ನ ತನ್ನ ಕಾನೂನುಗಳನ್ನ ತಿಳ್ಕೊಳ್ಳುವಂತ ಅರಿವಿರುವಂತ ಸಬಲೆಯಾದಾಗ ಮಾತ್ರನೇ ಬದಲಾವಣೆ ಸಾಧ್ಯ. ಗೊತ್ತಾಯ್ತಾ? 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 ಜೋರಾಗಿ ಹೊಟ್ಟೆ ಹಸ್ತಾ ಇದೆಯಾ? ಹೌದಲ್ಲ, ನಾನು ತಿಂದಿಲ್ಲಪ್ಪ, ಬೆಳಗ್ಗೆ ತಿಂದೇನು ತಂದಿಲ್ಲ. ಏನ್ ಮಾಡ್ತೀರಾ? ಹಂಗೆ ಬಂದಿದ್ದೀನಿ ನಿಮ್ಮನ್ನು ನೋಡಕ್ಕೆ. ಮೇಡಮ್, ಲಾಸ್ಟ್ ಒಂದೇ ಒಂದು ಮಾತು, ಹೆಣ್ಣು ಮಕ್ಕಳು ಯಾವಾಗಲೂ ಬಂದಾಗ ನಂಗೆ ಹೇಳ್ತಾರೆ, ಮೇಡಮ್ ನನಗೆ ತುಂಬಾ ಬೈತಾರೆ, ತುಂಬಾ ಆಡ್ಕೋತಾರೆ. ಒಬ್ಳು ಹೆಣ್ಣು ಮಕ್ಕಳು ಸ್ಟೇಜ್ ಮೇಲೆ ಹೋದ್ಲು ಅಂದ್ರೆ ಇನ್ನೊಬ್ರು ಅಂತಾರೆ ಅವಳು ಹೆಂಗೆ ಹೋದ್ಲು ಅಂತ ಗೊತ್ತು ನಮಗೆ, ಅವಳು ಯಾರ ಜೊತೆ ಇದ್ದಾಳೆ ಅಂತ ನಮಗೆ ಗೊತ್ತು. ಚಾರಿತ್ರವದೆ ಹೆಣ್ಣಿಗೆ ಕಡೆ ಮಾಡೋದು ಏನು ಅಂತಂದ್ರೆ ಬರೀ ಗಂಡು ಮಕ್ಕಳೇ ಮಾಡಲ್ಲವ. ಪಾಪ ಗಂಡು ಮಕ್ಕಳನ್ನ ಎಲ್ಲದಕ್ಕೂ ಎಳಿಬೇಡ್ರಿ, ಹೆಣ್ಣು ಮಕ್ಕಳು ಮಾಡ್ತಾರೆ. ಅದ್ರ ಆಯ್ತಾಯ್ತು, ಜಗಳ ಆಡ್ಬೇಡ್ರಪ್ಪ. ನಾನೇನು ಹೇಳೋದು ಗೊತ್ತಾ, ನಮ್ಮನ್ನ ಬೈಯಕ್ಕೆ, ನಮ್ಮ ಹೆಸರನ್ನ ಹಾಳು ಮಾಡೋಕ್ಕೆ, ನಮ್ಮ ಚಾರಿತ್ರ್ಯವಧೆ ಮಾಡೋಕ್ಕೆ ಗಂಡಸರು ಇದ್ದಾರೆ, ಒಪ್ಕೋತೀನಿ, ಎಲ್ಲರೂ ಅಲ್ಲ. ಆದರೆ ಹೆಣ್ಣು ಮಕ್ಕಳು ನೀವು ಮಾಡಬೇಡ್ರವ. ಯಾಕೆಂದ್ರೆ ನಾವೆಲ್ಲ ಒಂದೇ ಜಾತಿ. ನನ್ನೆಲ್ಲ ಯಾವಾಗಲೂ ಓದಕ್ಕೆ ಹೇಳ್ತಾರೆ, ಮೇಡಮ್ ಯಾವ ಜಾತಿ? ನನಗೆ ಜಾತಿನೇ ಇಲ್ಲ, ಇರೋದು ಎರಡೇ ಜಾತಿ, ಅದು ಹೆಣ್ಣು ಅದು ಗಂಡು. ಬಸವಣ್ಣ ಒಂದು ಮಾತು ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ, ಮನೆ ಬಂದರೆ ಹೆಣ್ಣೆಂಬರು, ಮೀಸೆ ಗಡ್ಡ ಬಂದರೆ ಗಂಡೆಂಬರು, ಒಳಗಡೆ ಇರುವ ಆತ್ಮಕ್ಕೆ ಗಂಡು ಇಲ್ಲ ಹೆಣ್ಣು ಇಲ್ಲ. ನನ್ನ ಒಳಗಡೆ ಒಂದು ಆತ್ಮ ಇದೆ, ವಿಶ್ವನಾಥ್ ಎದೆಯಲ್ಲೂ ಒಂದು ಜೀವ ಉಳಿತಾ ಇದೆ, ಚೈತನ್ಯ. ಅದಕ್ಕೆ ಗೊತ್ತಾ ನಾನು ಹೆಣ್ಣು ಗಂಡು ಅಂತ? ಇಲ್ಲ, ನಾವೆಲ್ಲ ಒಂದೇ. ಬಸವಣ್ಣ ಹೇಳ್ತಾರೆ, ದಯವೇ ಧರ್ಮದ ಮೂಲವಯ್ಯ. ಎಲ್ಲ ಸಕಲ ಜೀವರಾಶಿಗಳಲ್ಲೂ ಭಗವಂತ ಇದ್ದಾನೆ, ಎಲ್ಲ ಮನುಷ್ಯರಲ್ಲೂ ಭಗವಂತ ಇದ್ದಾನೆ. ಅದಕ್ಕೆ ಬಸವಣ್ಣ ಯಾರನ್ನಾದ್ರೂ ನೋಡಿದಾಗ ಶರಣು ಶರಣಾರ್ಥಿ ಅಂತ ಹೇಳಿ ಕೈ ಮುಗಿಯೋದು. ಅಂದ್ರೆ ನಿನ್ನಲ್ಲಿ ಈಗ ವಿಶ್ವನಾಥನಲ್ಲ ನಾನು ಕೈ ಮುಗಿಯೋದು, ವಿಶ್ವನಾಥನ ಎದೆ ಒಳಗಡೆ ಇರುವಂತ ಆ ಜೀವದ ಜ್ಯೋತಿಗೆ, ಆ ಆತ್ಮಕ್ಕೆ ನಾನು ಕೈ ಮುಗಿದು ಶರಣು ಶರಣಾರ್ಥಿ ಅನ್ನೋದು. ಅದಕ್ಕೆ ಗಂಡು ಇಲ್ಲ ಹೆಣ್ಣು ಇಲ್ಲ. ಗೊತ್ತಾಯ್ತೀನವ? ಯಾರ್ಯಾರು ಅಂತಾರೆ ಅನ್ಲಿ, ಯಾರ್ಯಾರು ಆಡ್ಕೊತಾರೆ ಆಡ್ಕೊಳ್ಳಿ, ಯಾರ್ಯಾರು ಬೈತಾರೆ ಬೈಕೊಳ್ಳಿ. ನೀವು ಬೈಯಕ್ಕೂ ಹೋಗ್ಬೇಡ್ರಿ, ನೀವು ಅನ್ನಕ್ಕೂ ಹೋಗ್ಬೇಡ್ರಿ, ನೀವೇನೂ ಮಾಡಬೇಡಿ. ನಿಮ್ಮ ಕೆಲಸ, ನಿಮ್ಮ ಶ್ರಮ, ಅದೇ ಉತ್ತರ ಅವರಿಗೆ. ನೋಡವ, ನಾವು ಇಲ್ಲಿ ಬಂದು ವೇದಿಕೆ ಮೇಲೆ ಮೈಕ್ ಇಟ್ಕೊಂಡು ದೀಪ ಹಚ್ಚಿದೀನಿ ಅಂದ್ರೆ ನಾವು ನಡೆದು ಬಂದ ದಾರಿ ಏನು ಅಷ್ಟು ಸುಲಭ ಅಲ್ಲವ. ನಮ್ಮದೇ ಆದಂಥ ಕಠಿಣ ಮಾರ್ಗಗಳು ಬಂದಿದ ಮೇಲೆ ನಾವು ಇಲ್ಲಿ ತನಕ ಬಂದಿದ್ದೀವಿ. ತಂದೆ ಇದ್ದ ಮಗಳು, ಮನೆಯವರು ಡಾಕ್ಟ್ರು, ಅವರಿಗೆ ರಾಜಕಾರಣದ ಇದೇ ಇಲ್ಲ. ಅಂಥದ್ರಲ್ಲಿ ಒಂದು ಹೆಣ್ಣು ಮಗಳು ರಾಜಕೀಯದಲ್ಲಿ ಬರಬೇಕು ಅಂತಂದ್ರೆ ಬಹಳ ಕಷ್ಟನವ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಒಂದು ಹಾವಿರುತ್ತೆ. ಏನಿರುತ್ತೆ? ನಿಮ್ಮೂರಲ್ಲಿ ಸುತ್ತಮುತ್ತ ನಾಗರಾವರು ಜಾಸ್ತಿ ಇದಾವಲ್ಲ? ಅಲ್ಲ, ಇದು ನ್ಯಾಷನಲ್ ಪಾರ್ಕ್ ಅಲ್ವಾ ಬನ್ನೇರಘಟ್ಟ? ಇಲ್ಲೆಲ್ಲ ಕಾಡುಗಳಿದ್ದಿರುವಾಗ ಇದು ಅಭಯಾರಣ್ಯ, ಏನದು ಚಂಪಾರಣ್ಯ. ಇದು ಇವತ್ತು ನೋಡಿದ್ರೆ ಬರೀ ಕಾಂಕ್ರೀಟ್ ಗೋಡೆಗಳೇ ಇವೆ. ಆದರೆ ಒಂದು ಹಾವಿರುತ್ತೆ, ಹಾವು ಹರ್ಕೊಂಡು ಬರ್ತಾ ಇರುತ್ತೆ. ಅಲ್ಲಿ ಮರ ಕಡಿಯುವಂಥ ಒಂದು ಗರಗಸ ಇರುತ್ತೆ. ಏನಿರುತ್ತೆ?
ಮರ ಕಡಿತೀವಲ್ಲ, ಕುಯ್ತೀವಲ್ಲ, ಗರಗಸ ಸರ್ರ 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 ಅಂತ ಆ ಗರಗಸ ಇರುತ್ತೆ. ಆ ಗರಗಸದ ಮೇಲೆ ಹಾವು ಹೊರಟೋಗ್ಬಿಡುತ್ತೆ. ಹಾವು ಗರಗಸದ ಮೇಲೆ ಹೋದಾಗ ಹಾವಿಗೆ ಚುಚ್ಚುತ್ತೆ, ಒಂದು ಕಡೆ ರಕ್ತ ಬರುತ್ತೆ. ಹಾವು ತಿರುಗಿ ನೋಡುತ್ತೆ, ನನ್ನನ್ನೇ ನೀನು ನೋವು ಮಾಡಿಬಿಟ್ಯಾ, ತಡಿ ನಿನ್ಗೆ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಗರಗಸನ ಕಚ್ಚುತ್ತೆ. ಕಚ್ಚಿದ ತಕ್ಷಣ ಹಾವಿಗೆ ಬಾಯಲ್ಲಿ ರಕ್ತ ಶುರುವಾಗ್ಬಿಡುತ್ತೆ. ನನ್ನ ಬಾಯಿಂದನೇ ರಕ್ತ ಬಂದು, ಗರಗಸ ಏನೂ ಮಾಡ್ತಾ ಇಲ್ಲ, ಅಲ್ಲಿ ಬಿದ್ದಿದೆ. ಫಸ್ಟ್ ಒಂದ್ಸಲ ನೋವು ಮಾಡುತ್ತಷ್ಟೇ, ಅದಾದ್ಮೇಲೆ ಅದು ಪಾಡೋದಿರುತ್ತೆ. ಆದರೆ ಇದೇನು ಮಾಡುತ್ತೆ, ನೀನು ನನಗೆ ನೋವು ಮಾಡಿದ್ಯಾ ಅಲ್ವಾ, ತಡಿ ನಿನಗೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗರಗಸಕ್ಕೆ ಪೂರ್ತಿ ಹಾವು ಸುತ್ತಕೊಂಡು ಗಟ್ಟಿಯಾಗಿ ತನ್ನಲ್ಲಿರೋ ಶಕ್ತಿನೆಲ್ಲ ಸೇರಿಸ್ಕೊಂಡು ಗರಗಸನ ಒತ್ತುತ್ತೆ. ಇಡೀ ಹಾವು ಸೀಳ್ಕೊಂಡು ಎಲ್ಲ ಕಡೆಯಿಂದ ರಕ್ತ ಶುರುವಾಗಿ ಕಡೆಗೆ ಸತ್ತು ಹೋಗುತ್ತೆ ಹಾವು. ಇದು ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಗಂಡು ಮಕ್ಳಿಗೂ ಇದು ಹೋಲುತ್ತೆ. ಯಾರೇ ಒಬ್ಬರು ಎಲ್ಲ ಒಂದು ಕಡೆ ಆಡ್ಕೋತಾರೆ. ಹಂಗನ್ಬಿಟ್ಟು ನಮ್ಮ ಮನಸ್ಸು, ನಮ್ಮ ಮೈಂಡ್ ಬರೀ ಅದೇ ಯೋಚನೆ ಮಾಡ್ತಾ ಇದ್ದರೆ ನಮ್ಮಲ್ಲಿ ಪ್ರತಿ ಜೀವರಾಶಿನೂ, ನಮ್ಮ ಇಡೀ ದೇಹದಲ್ಲಿ ಜೀವ ಕಣ ಇರುತ್ತಲ್ಲ, ಆ ಜೀವ ಕಣನು ನಿನಗೆ ರಿಯಾಕ್ಟ್ ಮಾಡ್ತಾ ಇರುತ್ತೆ ನೆಗೆಟಿವ್ ಆಗಿ. ಹೌದು ಹೌದು, ಅವ್ನು ನಮಗೆ ಬೈತಾ ಇದ್ದಾನೆ, ಏನು ಮಾಡೋದು, ಆಚೆ ಹೋಗೋದ, ಒಳಗೆ ಬರೋದ, ಅಯ್ಯೋ ಅಲ್ಲಿ ಅಂದ್ಬಿಟ್ಟು ಅವ್ನು ಸುಮ್ಮನೆ ಆಗ್ಬಿಡ್ತಾನೆ. ಬಟ್ ನಮಗೆ ಬರೀ ಅದೇ ಯೋಚನೆ, ಅದೇ ಆಲೋಚನೆ. ನಾವೇ ಅದ್ರ ಬಗ್ಗೆ ಅಂದ್ಕೊಂಡು ಅದಕ್ಕೆ ಅವನಂಗಂತ ಅಂತ ನಾವು ಇನ್ನೊಂದು ಅನ್ನೋದು, ಅವ್ರು ಇನ್ನೊಂದು ಅನ್ನೋದು, ಅದೇ ಹಂಗೆ ಹೇಳಿ 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 ನಾವು ಕಡೆಗೆ ಕುಸಿದು ಹೋಗ್ತೀವಿ, ಸತ್ತೋಗ್ತೀವಿ, ಅಥವಾ ಮಾನಸಿಕ ಕಾಯಿಲೆಯಿಂದ ಕಾಯಿಲೆ ಬಂದ್ಬಿಟ್ಟು ರೂಮ್ ಹಿಡಿದ್ಬಿಡ್ತೀವಿ. ನಾನಿದನ್ನು ಹೇಳೋದು ಏನಂದರೆ, ಎಷ್ಟೇ ಜನ ನಮಗೆ ಬೈಲಿ, ಅನ್ವಿ, ಆಡ್ಕೊಳ್ಳಿ, ಅಪಹಾಸ್ಯ ಮಾಡಲಿ, ನೀವು ತಲೆ ಕೊಡಬಾರ್ದು. ನೀವು ನಿಮ್ಮ ಬದುಕಲ್ಲಿ ನೀವು ನಡೀತಾ ಇರಬೇಕು. ನಿಮ್ಮ ಶ್ರಮ, ನಿಮ್ಮ ಹೋರಾಟ, ನಿಮ್ಮ ಬದುಕೆ ಅವರಿಗೆ ಉತ್ತರ ಆಗಿರಲಿ ಅಂತ ಹೇಳ್ತಾ, ಅರ್ಥ ಆಯ್ತಾ ನಾನು ಹೇಳಿದ ಕತೆ? ಗೊತ್ತಾಯ್ತಾ? ಈಗ 4 ಜನ ಆಡ್ಕೊಳ್ಳೋರಿದ್ರೆ ನೀವು ಹೇಗಿರ್ಬೇಕೀಗ? ಸೈಲೆಂಟ್ ಆಗಿರ್ಬೇಕು. ಆಮೇಲೆ ನಿಮ್ಮ ಕೆಲಸನೇ ಉತ್ತರ ಕೊಡಬೇಕು. ಗೊತ್ತಾಯ್ತೇನ್ರವ? ಗೊತ್ತಾಯ್ತಾ? ಗೊತ್ತಾಯ್ತಾ? ಸ್ವಲ್ಪ ಜೋರಾಗಿ ಹೇಳಿ, ಗೊತ್ತಾಯ್ತಾ? ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಬಹಳ ಸೂಕ್ಷ್ಮನವ. ಇದು ಒಂದೇ ಒಂದು ಮೂಲ ಮಂತ್ರ ನಿಮ್ಮ ಬದುಕಲ್ಲಿ ಬಂದ್ಬಿಟ್ರೆ ನೋಡವ, ನಿಮ್ಮನ್ನು ಯಾರನ್ನ ತಡೆಯಕ್ಕಾಗುತ್ತೆ? ಯಾರು ತಡೆಯಕ್ಕಾಗಲ್ಲ. ನೀವು ಶಕ್ತಿನವ, ಶಕ್ತಿ. ಹೆಣ್ಣು ಮಗಳಿಗೆ ಮಾತ್ರನೇ ಶಕ್ತಿ ಅನ್ನೋದು, ಗಂಡಸು ಮಕ್ಕಳಿಗೆ ಶಕ್ತಿ ಅನ್ನೋದ ಹೇಳೋದಿಲ್ಲವ. ಹೆಣ್ಣು ಮಗಳೇ ಮಗು ಹುಟ್ಟಿಸೋದು, ಗಂಡು ಮಕ್ಕಳು ಹುಟ್ಸಕ್ಕಾಗೋದಿಲ್ಲ. ಭಗವಂತನಿಗೂ ಗೊತ್ತಿತ್ತು, ಸೃಷ್ಟಿಕರ್ತನಿಗೆ, ಸಾವನ್ನ ಗೆದ್ದು ಬರುವಂತ ಶಕ್ತಿ ಬರೀ ಹೆಣ್ಣು ಮಗಳಿಗೆ ಮಾತ್ರ ಇರುತ್ತೆ ಅಂತ. ಹಾಗಾಗಿ ಮಗು ಹುಟ್ಟಿಸುವಂತ ಪ್ರಕ್ರಿಯೆ ಹೆಣ್ಣಿಗೆ ಕೊಟ್ಟ ಭಗವಂತ. ಆ ಶಕ್ತಿನವ ನೀವು ಹುಟ್ಟಿಸಿದ ಮಕ್ಕಳವ ಅವರು. ಅವರಿಗೆ ಹೆದರುವಂತ ಅವಶ್ಯಕತೆ ಇಲ್ಲ ನಿಮಗೆ. ನೀವು ಧೈರ್ಯವಂತರಾಗಬೇಕವ್ವ. ನೀವು ಹುಟ್ಟಿಸಿದ ಮಕ್ಕಳಿಗೆ ಹೆಣ್ಣು ಗಂಡು ಅಂತ ಭೇದ ಭಾವ ಇಲ್ಲದೆ ಗಂಡು ಮಗುಗೂ ಪರ್ಕೆ ಕೊಡಿ. ಕಸ ಹೊಡೆಯಕ್ಕೆ ಹೆಣ್ಣು ಮಗಳಿಗೆ ಮಾತ್ರ ಪರ್ಕೆ ಕೊಟ್ಟು, ಗಂಡು ಮಗನಿಗೆ ಮಾತ್ರ ಪೆನ್ಸಿಲ್, ಬುಕ್ಕು ಕೊಟ್ಟು, ಬ್ಯಾಟ್ ಕೊಟ್ಟು ಕಳಿಸ್ಬಾರ್ದು. ಅದನ್ನು ತಾಯಿನೇ ಮಾಡೋದು. ಹೌದಾ ಇಲ್ವಾ? ಇಬ್ರು ಹೆಣ್ಣು ಮಕ್ಕಳನ್ನ ಅವನಿಗೂ ಸೌಟ್ ಕೊಡಿ, ಅವನು ಬಂದು ತಿರುಗಿಸ್ಲಿ. ಇಬ್ಬರಿಗೂ ಸಮನಾಗಿ ನೋಡಿದಾಗ ಮಾತ್ರನೇ ಮಹಿಳಾ ಆಯೋಗದ ಅಧ್ಯಕ್ಷನ ಕರೆದು ಇಷ್ಟೊತ್ತು ಮಾತಾಡಿಸಿದ್ದಕ್ಕೆ ಸಾರ್ಥಕನಮ್ಮ. ಮಾಡ್ತೀರೇನವ ತಾಯಂದ್ರೆ? ಮಾಡ್ತೀರೇನವ? ಅದ್ಭುತವಾದಂಥ ಮಹನೀಯರ ಜೊತೆ ನಾನು ಇದ್ದಂಥ ಅನುಭವ. ನಾನು ಹೆಚ್ಚಿನ ಅಂಶ ಯಾವುದೇ ಸಭೆಗಳಿಗೆ ಹೋಗಿ ನನಗೆ ಇಷ್ಟ ಆಗಲ್ಲ. ಆದರೆ ವಿಶ್ವನಾಥ್ ಅವ್ರು ಬಂದು ಕೇಳಿದಾಗ ನಮ್ಮ ಯಜಮಾನಿದ್ರು, ಅವ್ರು ಅಷ್ಟು ಕೇಳ್ತಿದ್ದಾರೆ, ಹೋಗಮ್ಮ ಮಾಡಿದ್ದಕ್ಕೆ ಒಪ್ಪಿ ಬಂದಿದ್ದೀನಿ. ನನಗೆ ಸಾಮಾನ್ಯಕ್ಕೆ ನಾನು ಮನೆಯೊಳಗಿದ್ದೇನೆ, ನಾನು ಸಮಾಜ ಸೇವೆ ಮಾಡಬೇಕು ಅನ್ನೋದನ್ನು ತುಂಬ ಖುಷಿ ಪಡ್ತೀನಿ. ಇವತ್ತು ನಾನು ಒಪ್ಕೊಂಡಿದ್ದಕ್ಕೂ ನಾಗಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಇದ್ದಿದ್ದೇ ಒಂದು ದೊಡ್ಡ ಅನುಭವ ನನಗೆ. ಅದು ನಿಜವಾಗಿಯೂ ನನಗೆ ಅವ್ರು ಹೇಳಿದ ಕೆಲವು ಮಾತುಗಳು ಜೀವನಕ್ಕೆ ನನಗೊಬ್ಬಳಿಗೆ ಅಲ್ಲ, ಮನೆಗೆ ಬರೋಂಥ ಹೆಣ್ಣು ಮಕ್ಕಳಿಗೆ ಒಂದು ಪಾಠ ಮಾಡ್ತಾರೆ. ನನಗೆ ಇವಾಗ ಒಂದು ಪಾಠ ಕಲಿತೆ ನಾನಿಲ್ಲಿ, ಅವ್ರ ಮೂಲಕ ಕಲ್ತಿದ್ದೀನಿ ಇವಾಗ. ಸೊ ಈಗ ನನ್ನ ಜ್ಞಾನದಲ್ಲಿ ಒಂದು ಎಡಿಷನ್, ಒಂದು ಅಧ್ಯಾಯ ಶುರುವಾಗಿದೆ. ಅದಕ್ಕೆ ನಾಗಲಕ್ಷ್ಮಿ ಮೇಡಮ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿ ಈ ಸಭೆಗೆ ಕರೆದಂಥ ವಿಶ್ವನಾಥ್ ಅವರನ್ನು ಅಂತ ಇದ್ದೀನಿ.
ಇಲ್ಲಿ ಮಾತೃವಾತ್ಸಲ್ಯ ಫೌಂಡೇಶನ್ ಮೂಲಕ ಆಗ್ತಾ ಇರೋ ವಿಶ್ವ ಮಹಿಳಾ ದಿನಾಚರಣೆ. ಈ ವಿಶ್ವ ಮಹಿಳಾ ದಿನಾಚರಣೆ ಇದು 50ನೇ ವರ್ಷದ ಮಹಿಳಾ ದಿನಾಚರಣೆ ಈ ವರ್ಷದ್ದು. ಆದ್ದರಿಂದ ಇದು ವಿಶೇಷ. 50ನೇ ವರ್ಷದ ಮಹಿಳಾ ದಿನಾಚರಣೆಗೆ ಇಲ್ಲಿ ನನ್ನ ಜೊತೆ ಇರೋ ಸಭೆಯಲ್ಲಿ ಕೂತಿರೋಂಥ ಎಲ್ಲ ಮುಖ್ಯ ಅತಿಥಿಗಳಿಗೂ, ಅದೇ ರೀತಿ ಮುಂಭಾಗದಲ್ಲಿ ಕೂತಿರೋಂಥ ಎಲ್ಲ ಮಹಿಳೆಯರಿಗೂ ನನ್ನ ವಿಶೇಷವಾದಂಥ ಮನಸ್ಪೂರ್ವಕವಾದ ಶುಭಾಶಯಗಳು. ಈ ಮಾತೃವಾತ್ಸಲ್ಯ ಫೌಂಡೇಶನ್ ಹೆಸರಲ್ಲೇ ಇದೆ. ಆ ತಾಯಿ ಒಬ್ಬ ತಾಯಿಯಾಗಿ ಸಮಾಜಕ್ಕೆ ಹೆಚ್ಚಿನ ರೀತಿಯಲ್ಲಿ ತನ್ನ ಕೊಡುಗೆ ಕೊಟ್ಟು ಹೋಗಿರೋದೆಲ್ಲ ನಮಗೆಲ್ಲರಿಗೂ ಒಂದು ದಾರಿ ದೀಪವಾಗಿ ಆ ದಾರಿಗೆ ನಡೆಯಿರಿ ಅಂತ ಒಂದು ವಿಶೇಷವಾದಂಥ ಶಕ್ತಿ ದಾರಿ ಎರಡೂ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ನಾವು ಸಮಾಜಕ್ಕೆ ಆ ತಾಯಿ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಸಾಸಿವೆ ಕಾಳಷ್ಟು ಮಾಡಬೇಕು ಅನ್ನೋಂಥದ್ದು ಎಲ್ಲರಲ್ಲೂ ಒಂದು ಸಂಕಲ್ಪ ಬರಬೇಕು ಅನ್ನೋದು ನನ್ನ ವಿನಂತಿ. ಈ ವಿಶ್ವ ಮಹಿಳಾ ದಿನಾಚರಣೆ ಶುರುವಾದದ್ದೇ ಒಂದು ವಿಶೇಷ. ಅದು ಪ್ರಾರಂಭವಾಗಿದ್ದು 1907ನೇ ಇಸ್ವಿನಲ್ಲಿ ನ್ಯೂಯಾರ್ಕ್ ಸಿಟಿ ಶುರುವಾಯಿತು. ಅದು ನಮ್ಮ ದೇಶದಲ್ಲ ಇದು ಈ ವಿಶ್ವ ದಿನಾಚರಣೆ. ಅಲ್ಲಿ ಅವರು ಒಂದು ಚಳವಳಿ ಮಾಡೋದು. 15,000 ಜನ ಮಹಿಳೆಯರು ಪ್ರಶಾಂತವಾಗಿ ಅವರು ಮಾಡಿದ ಚಳವಳಿ ಏನಕ್ಕೆ ಅಂದರೆ ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಭೇದ ಭಾವ ಇತ್ತು. ಅವರ ಹಕ್ಕಿಗಾಗಿ ಹೋರಾಟ ಮಾಡಿದ್ರು. ಅಲ್ಲಿ ತನಕ ಒಂದು ಮತದಾನ ಕೊಡೋ ಅಂಥ ಹಕ್ಕು ಮಹಿಳೆಗಿರಲಿಲ್ಲ. ಇದು ಪ್ರಾರಂಭವಾದದ್ದು ಅಮೆರಿಕಾದಲ್ಲಿ. ಅದು ನಂತರ ದಿನದಲ್ಲಿ 1975ನೇ ಇಸ್ವಿ ಮಾರ್ಚ್ 8ನೇ ತಾರೀಕಿಗೆ ವಿಶ್ವಸಂಸ್ಥೆ ಆ ದಿನನ ಮಹಿಳೆಯ ವಿಶ್ವ ಮಹಿಳಾ ದಿನ ಅಂತ ಹೇಳಿ ಘೋಷಣೆ ಮಾಡಿತು. ಅಲ್ಲಿಂದ ಇಲ್ಲಿ ತನಕ ನಾವು ಆ ದಿನನ ವಿಶೇಷವಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಆದರೆ ನಿಮಗೆಲ್ಲರಿಗೂ ಒಂದು ನೆನಪು ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಸ್ಕೃತಿಗೆ ಅಂದರೆ ಸನಾತನ ಧರ್ಮದಲ್ಲಿ ಮನುನೇ ಮೊಟ್ಟ ಮೊದಲನೆಯದಾಗಿ ಮಾತೃಭ್ಯೋ ನಮಃ ಅಂತ ಹೇಳಿ ನಮ್ಮ ಸಂಸ್ಕಾರದಲ್ಲಿ ಹೆಣ್ಣಿಗೆ ವಿಶೇಷವಾದ ಸ್ಥಾನನ ಕೊಟ್ಟಂಥ ಸಂಸ್ಕೃತಿ ನಮ್ಮದು. ಅದರ ಜೊತೆಯಲ್ಲೇ ವೇದದಲ್ಲಿ ಒಂದು ಉಕ್ತಿ ಇದೆ, ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದತಿ ಗರೀಸಿ ಅಂತ. ಅದರ ಅರ್ಥ ಏನು ಅಂದರೆ ಜನ್ಮ ಕೊಟ್ಟಂಥ ತಾಯಿ, ನಾವು ಜನ್ಮ ಪಡೆದಂಥ ಊರು ಆ ಸ್ವರ್ಗಕ್ಕಿಂತ ವಿಶೇಷ ಅಂತ ಹೇಳ್ತಾರೆ. ಯಾಕೆಂದರೆ ತನ್ನ ತಾಯಿ, ನಮ್ಮ ತಾಯಿಯನ್ನು 9 ತಿಂಗಳೊಳಗೆ ಎಷ್ಟೇ ಕಷ್ಟ ಇದ್ರೂ ತನ್ನ ದೇಹದಲ್ಲಿ ಇಟ್ಟು ಪ್ರಪಂಚಕ್ಕೆ ತಂದು ಒಂದೇ ಅಲ್ಲ, ಅವಳೇ ಮೊದಲನೇ ಗುರುವಾಗಿ ಕೈ ಹಿಡಿದು ನಡೆಸಿ ಪಾಠ ಹೇಳ್ಕೊಡುವಂಥದ್ದು ಗುರು ಮಾತೃ. ಅದು ಕವಿವಾಣಿ ಹೇಳ್ತದೆ, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ. ಯಾವುದೇ ಅನಕ್ಷರಸ್ಥೆ ಆಗಿದೆ, ಅವಿದ್ಯಾವಂತೆ ಆಗಿದೆ, ತನ್ನ ಮಗುನ ತುಂಬ ಜೋಪಾನವಾಗಿ ಕಣ್ಣಿಟ್ಟು ಒಂದು ಹೆಜ್ಜೆ ಇಡೋದನ್ನು ಸಹ ಕಲಿಸೋದು ಒಂದು ಪಾಠನೇ. ಎಲ್ಲ ತಾಯಿಯರು ಮಾಡಿರ್ತಾರೆ ಅದನ್ನು. ಅದರಿಂದ ನಮ್ಮ ಸನಾತನ ಧರ್ಮದಲ್ಲಿ ಕೊಟ್ಟಂಥ ಸ್ಥಾನ ಯಾವ ದೇಶದಲ್ಲೂ ಇಲ್ಲ. ಆದರೆ ನಮ್ಮ ಆಧುನಿಕತೆ ಬೆಳೆದಂಗೆ ನಾವೇ ನಮ್ಮ ಸ್ಥಾನಗಳನ್ನು ನಾವು ಕಳ್ಕೊಳ್ಳುವ ಅಥವಾ ನಮ್ಮ ಜೊತೆಗಾರರು ಕಳೆದುವ ನಮಗೆ ಗೊತ್ತಿಲ್ಲ ನಮಗೆ. ಆದರೆ ಪ್ರಕೃತಿ ನಿಯಮದಲ್ಲಿ ಶಿವಶಕ್ತಿ ಒಂದೇ. ಪ್ರಕೃತಿ ನಿಯಮದಲ್ಲಿ ಶಿವ ಇಲ್ಲ ಶಕ್ತಿ ಇಲ್ಲ, ಶಕ್ತಿ ಇಲ್ಲ ಶಿವ ಇಲ್ಲ. ಅದೇ ರೀತಿ ಒಂದು ಮನೆಗೆ ಒಬ್ಬ ಸ್ತ್ರೀ ಇದ್ದೆ ಅಥವಾ ಗಂಡ ಇದ್ದೇ ಇದ್ರೂ ಇಲ್ಲ, ಇಬ್ಬರು ಇದ್ದರೆ ಪೂರ್ಣ. ಬರೀ ಹೆಂಗಸು ಒಬ್ಬರೇ ಇದ್ದರು ಅಪೂರ್ಣ, ಗಂಡ ಒಬ್ಬನೇ ಇದ್ದರು ಅಪೂರ್ಣ. ಆದರೆ ಭಗವಂತ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಕಾಳಜಿ ವಹಿಸಿ ತುಂಬ ಶಕ್ತಿ ಕೊಟ್ಟಿದ್ದಾನೆ. ಯಾಕೆಂದರೆ ಒಬ್ಬ ತಂದೆ ಮಗುಗೆ ತಂದೆಯ ಆಗಬಲ್ಲನೋ ಹೊತ್ತು ಮಾತೃವಾತ್ಸಲ್ಯ ಕೊಡೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಆದರೆ ಒಬ್ಬ ತಾಯಿಯಾಗಿಯೂ ತಂದೆ ಥರ ಹಣಕಾಸಿಂತು ದುಡಿದು ಸಹ ಬೆಳೆಸೋಂಥ ಮನೋಶಕ್ತಿ ಮನೋಬಲ ಒಬ್ಬ ಹೆಣ್ಣಿಗಿದೆ. ಅದು ವಿಶೇಷವಾದಂಥ ಶಕ್ತಿ. ಈಗ ಮೇಡಮ್ ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳಲ್ಲಿರೋ ಶಕ್ತಿ ಎಷ್ಟೆಷ್ಟಿದೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಶಿ ಕ್ಯಾನ್ ಬಿಕಮ್ ಎ ಆರ್ಟಿಸ್ಟ್. ಬೆಳಗಾಗಿ ಇದ್ದ ತಕ್ಷಣ ಒಂದು ರಂಗೋಲಿ ಹಾಕಿದ್ರೆ ಶಿ ಇಸ್ ಎ ವೆರಿ ಗುಡ್ ಕ್ರಿಯೇಟರ್ ಆರ್ಟಿಸ್ಟ್ ಆಗಬಲ್ಲರು.
ಅಡುಗೆ ಮನೆಗೆ ಹೋದರೆ ಒಂದು ಒಳ್ಳೆ ಶೆಫ್ ಆಗ್ತಾಳೆ ಅವರು. ತನ್ನ ಮನೆಗೆ ಬೇಕಾಗಿರೋಂಥ ಅಡುಗೆಯನ್ನು ಮಾಡಬೇಕಾದ್ರೆ ರುಚಿ ಒಂದೇ, ಆರೋಗ್ಯಕರವಾಗಿ ಮಾಡಿ ಆರೋಗ್ಯ ನೋಡ್ಕೋಬೇಕು ಅನ್ನೋದು ಅವಳ ಗುರಿ ಇರುತ್ತಾಳೆ. ಅದಾದ ತಕ್ಷಣವೇ ನೆಕ್ಸ್ಟು ಆಚೆ ಹೋಗಿ ದುಡಿದು ಬಂದು ಒಬ್ಬ ಫೈನಾನ್ಸ್ ಮಿನಿಸ್ಟ್ರು ಆಗೋಗ್ತಾಳೆ ಅವಳು. ಸಾಯಂಕಾಲ ಬರ್ತಿದ್ದಂಗೆ ಮಕ್ಕಳು ಪಾಠ ಹೇಳ್ಕೊಡೋ ಮೇಷ್ಟ್ರು ಆಗ್ತಾಳೆ ಅವಳು. ಇದು ಕಾರಣ ಏನು ಅಂದರೆ ಅವಳಿಗೆ ಮನಸ್ಸಲ್ಲಿ ದುಡುಕಿರೋದಿಲ್ಲ, ತಾಳ್ಮೆ ಇರುತ್ತೆ. ಗಂಡಸರಿಗೆ ಅಷ್ಟು ತಾಳ್ಮೆ ಇಲ್ಲ, ಸಿಟ್ಟು ಫಸ್ಟ್ ಇರುತ್ತೆ, ಕೋಪ ಮತ್ತಿರುತ್ತೆ. ಮೇಡಮ್ ಹೇಳಿದ್ರಲ್ಲ, ಮನೆಗೆ ಬಂದ ತಕ್ಷಣ ಏನು ಅಡುಗೆ ಆಗಿದೆ, ನೀವು ಊಟ ಮಾಡಿದ್ಯಾ ಅಂತ ಯಾರು ಕೇಳೋಕ್ಕಾಗಲ್ಲ. ಅದು ಅಕ್ಷರ ನಿಜ. 99% ಹೌದು, 9.1% ವಿಶೇಷ ಇರ್ಬೋದು. ಈಗ ಒಬ್ಬರು ಕೈ ಎತ್ತಿದ್ರಲ್ಲ, ನನಗೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಾತ್ರ ತಾಳ್ಮೆಯಿಂದ ನೋಡ್ತಾರೆ ಅಂತ ಅನಿಸುತ್ತೆ. ಈಗ ನಾನು ನಿಮ್ಮಲ್ಲೆಲ್ಲ ಕೇಳೋದೇನಾದ್ರೆ, ಈಗ ನನ್ನೇ ಅವ್ರು ಹೇಳ್ತಾ ಇದ್ರು, ನಾವು ಸೋತು ಗೆಲ್ಲಬೇಕು ಹೊರತು ಗೆದ್ದುಬಿಟ್ಟು ಸೋಲಬಾರ್ದು ಎಲ್ಲೋದು. ಈಗ ನಾನೇನಾದರೂ ಗೆದ್ದಿದ್ದೀನಿ ಅಂದರೆ ಈಗ ಅವ್ರು ಹೇಳಿದಂಥ ಉದಾಹರಣೆಗಳೇ ನಮ್ಮ ಬದುಕು ರೂಪಿಸ್ಕೊಟ್ಟಿರೋದು. ಅದಕ್ಕೆ ಇನ್ನೂ ಒಂದು ಸೇರ್ಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಯಜಮಾನರಿಗೆ DM ಸೀಟು ಮಣಿಪಾಲಲ್ಲಿ ಸಿಕ್ತು. ಅದೇ ದಿವಸ ಅದೇ ಟೈಮಲ್ಲಿ ನನಗೆ ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರ್ ಪೋಸ್ಟ್ ಇತ್ತು. ನಾನು PhD ಮಾಡಿದ್ರೂ ಸೇರಬೇಕು ಅಂತ ನನಗೆ ಆಸೆ. ನಾನು ನಮ್ಮ ತಂದೆ ಹತ್ರ ಹೋಗಿ ಹೇಳಿದೆ, 3 ವರ್ಷ ನಾನು ನಮ್ಮ ತಂದೆಗೆ ಅಣ್ಣ ಅಂತ ಹೇಳ್ತೀನಿ, ಅಣ್ಣ 3 ವರ್ಷ ಅವ್ರು ಇದ್ದು ಬರ್ತಾರಲ್ಲಿ, ನಾನು ಸೇರಿಬಿಡ್ತೀನಿ ಕೆಲಸಕ್ಕೆ. ಹೆಂಗೋ ಅಮ್ಮ ಎಲ್ಲ ಕೆಲಸ ಕಲಿಸ್ಕೊಟ್ಟಿದ್ದಾರೆ, ನಾನು ಬೆಳಗ್ಗೆ ಹೊತ್ತು ಮನೇಲಿ ನೋಡ್ಕೊತೀನಿ, ಕೆಲಸನೂ ಮಾಡ್ಕೊತೀನಿ. ರಜಾ ಗೌರ್ಮೆಂಟ್ ರಜೆ ಇದ್ದಾಗೆಲ್ಲ ರಜಾ ಇರುತ್ತೆ, ಶನಿವಾರ ಭಾನುವಾರರು ರಜಾ, ನನಗೆ ತೊಂದರೆ ಆಗಲ್ಲ, ನನಗದು ಧೈರ್ಯ ಇದೆ ಅಂತ. ನಮ್ಮ ತಂದೆ ನಾನು ಹೇಳೋದನ್ನೆಲ್ಲ ಕೇಳಾದ್ಮೇಲೆ ಬಾಯಿ ಪಕ್ಕದಲ್ಲಿ ಕೂತ್ಕೊಯ್ಲಿ ಅಂದರು. ಏನು ಅಂತೆ, ನೋಡಮ್ಮ, ನಿಮ್ಮ ಕೆಲಸ ಬೇರೆಯವರು ಮಾಡ್ಬೋದು, ಸ್ವಲ್ಪ ನಿಧಾನ ಮಾತಾಡೋದು, ಕೆಲಸ ಬೇರೆಯವರು ಮಾಡ್ಬೋದು, ಆದರೆ ನಿಮ್ಮ ಗಂಡನ ಆರೋಗ್ಯ ನೋಡು, ಅವಾಗ ಆ ಟೈಮಲ್ಲಿ ಸರಿ ಊಟ ಮಾಡ್ತಿರ್ಲಿಲ್ಲ. ಅಲ್ಲಿ ಹೋಗೋರ ಆರೋಗ್ಯ ಕೆಟ್ಟರೆ ಅವ್ರ ಭವಿಷ್ಯ ಏನಾಗುತ್ತೆ ಯೋಚನೆ ಮಾಡ್ತೀನಿ. ಸೊ ಅದು ಅಕ್ಷರಕ್ಷರ ನಿಜಾನೇ ಆಯಿತು. ನಾನು ಅವತ್ತು ಒಂದು ಚೂರು ಮನಸ್ಸಿನಲ್ಲಿ ಯಾವುದೇ ಎರಡನೇ ಆಲೋಚನೆಗೆ ಹೋಗಿ ನನ್ನ ತಂದೆ ಮಾತಂತೆ ಹೋದೆ. ಅದಕ್ಕೆ ನನಗೆ ಇವತ್ತರೆಗೂ ಯಾವುದೇ ಕಾರಣದ ಮನಸ್ಸಿನಲ್ಲಿ ಬೇಜಾರು ಬೇಸರ ಏನೂ ಇಲ್ಲ. ಕಾರಣ ಇಷ್ಟೇ, ನಾನು ಅವತ್ತು ಮಾಡಿದ ತ್ಯಾಗಕ್ಕೆ ಈ ಮಟ್ಟಕ್ಕೆ ಅವ್ರು ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಅವರಿಂದ ಸಹಾಯ ಆಯಿತು, ಸಮಾಜಕ್ಕಂತ ಒಳ್ಳೆ ಕೊಡುಗೆ ಬಂತು ಅನ್ನೋದು ನನಗೆ ನಿಜವಾಗಿಯೂ ಮನಸ್ಸು ತುಂಬ ಸಂತೋಷ ಇದೆ. ನಾನು ಕೆಲಸಕ್ಕೆ ಹೋಗಿದ್ರೆ ಈಗಲೂ ನನ್ನ ಜೊತೆಯವ್ರು ಹೇಳ್ತಾರೆ, ನಮ್ಮೊಂದು ಗಂಡು ಮಕ್ಕಳಿಗೆ ನಮಗೆ ಪೆನ್ಷನ್ ಬರುತ್ತೆ ಅಂತ. ನನಗೆ ಪೆನ್ಷನ್ ಇಲ್ಲ, ಇನ್ನೂ ಇಲ್ಲ, ಆದರೆ ಮನಸ್ಸಿನಲ್ಲಿ ಒಂದು ದೃಢವಾದ ಸಂಕಲ್ಪ ಇದೆ. ಈಗಲೂ ಮನೆ ಬಾಗಿಲಿಗೆ ಬರೋರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರ ಸಮಸ್ಯೆಗಳಿಗೆ ನನ್ನ ಶಕ್ತಿ ಮೀರಿ ನಾನು ಸಹಾಯ ಮಾಡಿ ಕಳಿಸೋದೇ ನನಗೊಂದು ದೊಡ್ಡ ಹೆಮ್ಮೆಯದು. ಈಗ ನಿಮ್ಮಲ್ಲೆಲ್ಲ ನಾನು ಕೇಳೋದಿಷ್ಟೇ, ಮೇಡಮ್ ಹೇಳೋದಂಗೆ ಯಾರೋ ಹೇಳಿದ ಮಾತು ನಾವು ಮನಸ್ಸು ಕೇಳಿಸ್ಕೊಳ್ಳೋದ್ರ ಬದಲು ನಮ್ಮ ಮನಸ್ಸು ನಿಂತು ನೀರಾಗದಂಗೆ ಹರಿಯ ನದಿ ಆಗೋದಕ್ಕೆ ತುಂಬ ಒಳ್ಳೇದು ಅನಿಸುತ್ತೆ. ಯಾಕೆಂದರೆ ಯೋಚನೆ ಮಾಡಿ, ಒಂದು ಪಾತ್ರೆ ನೀರು ಹಾಗೆ ಇಟ್ಟು ಪಾಚಿ ಕಟ್ಟುತ್ತೆ, ಪಾಚಿ ಆದ ತಕ್ಷಣ ಹುಳುಗಳಾಗುತ್ತದೆ, ಕಡೆಗೆ ಏನಕ್ಕೂ ಉಪಯೋಗ ಬರೋಲ್ಲ. ಅದೇ ಹರಿಯ ನದಿ ಆದರೆ ಅದೆಲ್ಲ ಕೊಳೆನೆಲ್ಲ ತೊಳ್ಕೊಂಡು ಹೊಟ್ಟೋಗುತ್ತೆ. ಅಂಥ ಬದುಕನ್ನು ನಾವೆಲ್ಲ ರೂಪಿಸ್ಕೋಬೇಕಾಗಿದೆ. ನಿಮ್ಮಲ್ಲಿ ಖಂಡಿತ ಎಲ್ಲರಲ್ಲೂ ಶಕ್ತಿ ಇದೆ. ಹೆಣ್ಣು ಮಕ್ಕಳಿಗಿರೋ ಶಕ್ತಿ ಮುಂದೆ ಯಾವುದೂ ಇಲ್ಲ. ಹೆಣ್ಣು ಮಕ್ಕಳು ಒಂದು ಮನೆಗೆ ಸಾಧಾರಣ ಸ್ತಂಭ ಇದ್ದಂಗೆ, ಆ ಸ್ತಂಭ ಬಿದ್ದರೆ ಮೇಲಿನ ಚಾವಣಿ ಬೀಳುತ್ತೆ. ಚಾವಣಿ ಯಾರೂ ಅಲ್ಲ, ನಮ್ಮ ಜೊತೆಗಾರರು. ಅದೇ ಚಾವಣಿ. ಅವ್ರ ಬದುಕು ನಮ್ಮ ಬದುಕು ಚೆನ್ನಾಗಿರಬೇಕು ಅಂದರೆ ನಾವು ಸುಭದ್ರವಾಗಿರಬೇಕು. ಆಮೇಲೆ ನಿಮ್ಮ ಮಕ್ಕಳಲ್ಲಿ ಯಾವಾಗಲೂ 100% ಎಕ್ಸ್ಪೆಕ್ಟ್ ಮಾಡಬೇಡಿ. ಅವರ ಡೆವಲಪ್ಮೆಂಟಲ್ಲಿ ಅವ್ರಿಗೆ ಏನು ತೊಂದರೆ ಇದೆ ಅನ್ನೋದನ್ನು ನೋಡಿ ನಾವು ಅವ್ರಿಗೆ ಯಾವ ರೀತಿ ಜೊತೆಗೆ ನಿಂತರೆ ಒಳ್ಳೆಯದು. ಏಕೆಂದರೆ ಅಮ್ಮನಂಥ ಕೌನ್ಸಿಲರ್ ಯಾರೂ ಇಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಯಜಮಾನರು ಪಾಲಿಟಿಕ್ಸ್ಗೆ ಎಲ್ಲರೂ ಪೋಸ್ಟ್ ಮಾಡಿದಾಗ ನನಗೆ ಖಂಡಿತ ಇಷ್ಟ ಇರಲಿಲ್ಲ. ರಾಜಕೀಯ ಬೇಡ, ನಾವು ಹೊರಗೆ ಇದ್ದು ಸಮಾಜಕ್ಕೆ ಸೇವೆ ಮಾಡ್ಬೋದಲ್ಲ ಜನಕ್ಕೆ ಅಂತ ತುಂಬ ಹಠ ಮಾಡಿದೆ. ಆದರೆ ಒತ್ತಡದ ಜೊತೆಗೆ ವಿಧಿ ಮುಂದೆ ನಾನು ಹೋರಾಡೋಕ್ಕಾಗಿಲ್ಲ. ಆದರೆ ನನಗೆ ಅವತ್ತಿನ ದಿವಸನೂ ನಮ್ಮ ತಾಯಿನೇ ನನಗೆ ಫಲ ಕೊಟ್ಟಿತ್ತು. ಇಲ್ಲ, ನಿಮ್ಮ ಜೊತೆಗೆ ನಿಲ್ಲು, ಅವ್ರು ಒಳ್ಳೇದಾಗಬೇಕಷ್ಟೆ. ಸೊ ಅದೇ ಸಂಕಲ್ಪದಲ್ಲೇ ನಿಂತು ಮಾಡಿದ್ರೆ ಒಳ್ಳೆಯದಂತೂ ಆಯಿತು. ಈಗ ನಿಮ್ಮಂಥರೆಲ್ಲರ ಜೊತೆನೂ ಸೇರೋ ಅಂಥ ಅವಕಾಶನೂ ಸಿಕ್ತು. ಇಲ್ದಿದ್ರೆ ನಾನೀಗ ಈ ವೇದಿಕೆಗೆ ಬರ್ತಾನೂ ಇರಲಿಲ್ಲ, ನಿಮ್ಮ ಮುಂದೆ ನಿಲ್ತಾನೂ ಇರಲಿಲ್ಲ ಅನಿಸುತ್ತೆ. ಅದರಿಂದ
ಈಗ ನಿಮ್ಮಲ್ಲಿ ನಾನು ಹೇಳೋದಿಷ್ಟೇ, ಎಷ್ಟೋ ಜನ ಹೆಣ್ಮಕ್ಳು ಒಳಗೆ ಹೊರಗೆ ಕೆಲಸ ಮಾಡಬೇಕಾದ್ರೆ ಅವರ ಆರೋಗ್ಯದ ಕಡೆ ಗಮನ ಕೊಡೋದೇ ಇಲ್ಲ. ತುಂಬ ಜನ ಕೊಡಲ್ಲ. ನನಗೆ ಗೊತ್ತಿರೋ ಹಾಗೆ ಅದು ನಾನು ಉದಾಹರಣೆ ಇದ್ದೀನಿ. ಬಿಗಿನಿಂಗಲ್ಲಿ ನಾವು ಮಣಿಪಾಲಲ್ಲಿದ್ದಾಗ ಅವರಿಬ್ಬರಿಗಷ್ಟೇ ಪಲ್ಯ, ನಾನು ಪಲ್ಯನೂ ಮಾಡ್ತಿರ್ಲಿಲ್ಲ ಆಗ ಜಾಸ್ತಿ ನನ್ನ ಪಾಲಿಗೆ. ನಾನು ಇಲ್ಲಿರೋ ತನಕ ದೊಡ್ಡ ಹಾಲು ಕುಡಿತಿದ್ದೆ, ಅಲ್ಲೊಮ್ಮೆ ಹಾಲು ಬಿಟ್ಟೆ. ಬಟ್ 3 ವರ್ಷ ಆದಮೇಲೆ ನಮ್ಮನೆ ಕೆಲಸದವ್ರು ಅದೇ ಒಂದು ಹಾಲು ಮೊಸರು ಕೊಡ್ತೀನಿ, ಈಗಲೂ ಕೊಡ್ತೀನಿ, ಅವ್ರು ಎಷ್ಟಾದರೂ ತಿನ್ಬೋದು. ಆ 3 ವರ್ಷ ಮಾಡಿದ ಅಂಥ ತ್ಯಾಗಕ್ಕೆ ಇವತ್ತು ನನಗೆ ನಾನು ಅಂದ್ಕೊಂಡಿಲ್ಲದೆ ಇರೋಷ್ಟು ದೊಡ್ಡ ಫಲ ನನಗೆ ಭಗವಂತ ಕೊಟ್ಟಿದ್ದಾರೆ. ಅದರಿಂದ ಸಮಯದಲ್ಲಿ ಕೆಲವು ಸರಿ ನಾವು ತ್ಯಾಗ ಮಾಡಿದರೆ ಅಯ್ಯೋ ನಾನು ಮಾಡಿದೆ ಅಂತ ಎಲ್ಲೂ ಮನಸ್ಸನ್ನು ನೋಯಬೇಡಿ. ಆ ತ್ಯಾಗಕ್ಕೆ ಒಳ್ಳೆ ಫಲ ಇಟ್ಟೇ ಇಟ್ಟಿರ್ತಾನೆ ಭಗವಂತ. ನಿಮ್ಮನ್ನೆಲ್ಲ ನಾನು ಕೇಳೋದಿಷ್ಟೇ, ನೀವು ನಿಮ್ಮ ಸಂಸಾರ ನಡೆಸಬೇಕಾದ್ರೆ ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ದಯವಿಟ್ಟು ನಿಮಗಾಗಿ ಸ್ವಲ್ಪ ಸಮಯ ಇಟ್ಕೊಳ್ಳೋದು ಒಳ್ಳೆಯದು. ಎಸ್ಪೆಷಲಿ ಬೆಳಗ್ಗೆ ಪ್ರಶಾಂತವಾಗಿ ಕೂತು ನಿಮ್ಮದು ಅವತ್ತಿನ ದಿನದ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವುದೂ ಒತ್ತಡ ಬರಲ್ಲ, ಅವಾಗ ಯಾವ ಒತ್ತಡವೂ ಇರಲ್ಲ. ನಾನು ಇಂಥ ಟೈಮ್ ಇಂಥದ್ದು ಮಾಡ್ಕೋಬೇಕು ಅಂದರೆ ಖಂಡಿತ ಮಾಡ್ಬೋದು ಅಂತ ಶಕ್ತಿ ನಿಮ್ಮೆಲ್ಲ ಇದೆ. ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಂಡಷ್ಟು ನೀವು ನಿಮ್ಮ ಸಂಸಾರನ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ನೀವು ಶಕ್ತಿವಂತರಾಗಿದ್ದರಷ್ಟೇ ನಿಮ್ಮ ಮಕ್ಕಳಿಗೆ ಒಳ್ಳೆ ಬದುಕು ರೂಪಿಸ್ಕೊಡೋಕ್ಕೆ ಸಾಧ್ಯ. ಒಂದು ಸಮಾಜ ಕಟ್ಟಬೇಕು ಅಂದರೆ ಅದು ಸಾಧ್ಯ ಆಗೋದು ಒಂದು ಹೆಣ್ಣು ಮಗಳ ಕೈಯಲ್ಲಿ. ಕಾರಣ ಇಷ್ಟೇ, ಅವಳು ಅವಳನ್ನು ಸರಿಯಾದ ದಾರಿ ನೆನೆಸ್ಕೊಂಡು ಹೋಗಬೇಕು. ಮಕ್ಕಳಿಗೆ ಒಂದು ಸರಿಯಾದ ರೀತಿಯಲ್ಲಿ ನಡೆಸಬೇಕು. ವಿದ್ಯೆಲಾಗಲಿ, ಒಂದು ನಡವಳಿಕೆಲಾಗಲಿ, ಬುದ್ಧಿಲಾಗಲಿ, ಅಥವಾ ಅವರ ಬದುಕು ರೂಪಿಸೋದಾದರೆ ಈಗ ಮೇಡಮ್ ಹೇಳ್ತಾ ಇದ್ರು ನಮ್ಮ ಒದೆಯರು ನಮ್ಮ ಮಕ್ಕಳೇ ಅಂತ. ಖಂಡಿತ ಹೌದು. ಆ ಒದೆಯುವಂಥ ಅವಕಾಶ ಒದಿಸ್ಕೊಳ್ಳೋ ಅವಕಾಶ ಯಾವ ತಾಯಿಗೂ ಬರೋದು ಬೇಡ. ಅವರೇ ಮುಂಚಿತವಾಗಿಯೇ ನನ್ನ ಮಗ ತಪ್ಪೆಚ್ಚೆ ಇಡ್ತಿರುವಾಗ ತಿದ್ದ ಪ್ರಯತ್ನ ಮಾಡೋದು ತುಂಬ ಒಳ್ಳೆಯದು. ಅದು ಒಂದು. ಆಮೇಲೆ ನಮ್ಮ ಮಕ್ಕಳಿಗೆಲ್ಲ ಏನಾಗಿದೆ ಅಂದರೆ ವಿದ್ಯೆ ಕೊಟ್ಟ ತಕ್ಷಣ ಫಾರಿನ್ ಹೋಗೋಕೆ ರೆಡಿ ಆಗ್ತಾರೆ. ಇಲ್ಲ, ಅವ್ರು ಹೋಗಲಿ, ಕಲೀಲಿ, ಆದರೆ ನಮ್ಮ ದೇಶದಲ್ಲೇ ಇದ್ದು ನಮಗೆ ಬದುಕು ಕೊಟ್ಟಂಥ ಈ ಸಮಾಜಕ್ಕೆ ಅವರು ಕೊಡುಗೆ ಕೊಡೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಆ ರೀತಿಯಲ್ಲಿ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಒಂದು ಒಳ್ಳೆ ಉದಾಹರಣೆಗಳು ಕೊಟ್ಟು ಬೆಳೆಸೋದು ತುಂಬ ಒಳ್ಳೆಯದು ಅನಿಸುತ್ತೆ. ಅದರಿಂದ ನಮ್ಮ ದೇಶ ಸುಭಿಕ್ಷ ಆಗಬೇಕಂದ್ರೂ ನಮ್ಮ ಮಹಿಳೆಯರ ಕೈಯಲ್ಲಿ ದಯವಿಟ್ಟು ನಮ್ಮದು ಮತ್ತೊಂದಂಥ ಸಂಸ್ಕಾರನ ವಾಪಸ್ ತನ್ನಿ. ನಮ್ಮ ಸನಾತನ ಧರ್ಮ ಬರಬೇಕು. ಕಾರಣ ಇಷ್ಟೇ, ನಮ್ಮ ಹೆಣ್ಣು ಮಕ್ಕಳಿಗೆ ಸಿಗಬೇಕಾದಂಥ ಪೂಜ್ಯತೆ ಇಲ್ಲಿ ಸಿಗಬೇಕು. ಆವಾಗ ನಮ್ಮ ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಒಂದು ದೇಶದ ಪ್ರಗತಿ ನಮ್ಮ ಪುರಾಣಗಳಲ್ಲಿ ಹೇಳ್ತಾ ಇರ್ತಾರೆ ಯಾವಾಗೂ, ಯಾವ ಮನೆಯಲ್ಲಿ ಹೆಣ್ಣನ್ನು ಪೂಜಿಸ್ತಾರೆ ಆ ಮನೆಯಲ್ಲಿ ಸದಾ ದೇವಿ ನೆಲೆಸ್ತಾಳೆ ಅಂತ. ನಾವು ಹಿಂದಿನ ದಿನಗಳಲ್ಲಿ ನೋಡಿದ್ರೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್, ರಾಮಾಯಣದಲ್ಲಿ ರಾಮ ಸೀತೆಯನ್ನು ಅಷ್ಟು ಪೂಜಿಸ್ತಾರೆ, ಅಷ್ಟು ಪ್ರೀತಿ ಮಾಡ್ತಾರೆ. ಸೊ ಅವ್ರನ್ನ ಇವತ್ತು ತನಕ ನಾವು ದೇವರಂತ ಪೂಜೆ ಮಾಡ್ತೀವಿ. ಆದರೆ ಅದೇ ಮಹಾಭಾರತದಲ್ಲಿ ಹೆಣ್ಣನ್ನು ದೋಷಿಸ್ತಾರೆ ಮತ್ತು ಅವಳಿಗೆ ಒಂದು ಸಭೆಯಲ್ಲಿ ಅವಮಾನ ಮಾಡಬೇಕು ಅಂತ ಪ್ರಯತ್ನಿಸ್ತಾರೆ. ಆದರೆ ಆ ಇಡೀ ಕುಟುಂಬ ನಿರ್ವಂಶ ಆಗುತ್ತೆ. ಸೊ ನಾವು ಯಾವತ್ತು ಆದರೆ ನಮ್ಮ ಸಮಾಜದಲ್ಲಿ ನಮ್ಮ ಹಿರಿಯರು ಮುಂಚೆ ಹೇಳ್ಕೊಟ್ಟಿದ್ರು, ಹೆಣ್ಣನ್ನು ಗೌರವಿಸಬೇಕು, ಹೆಣ್ಣಿಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಈ ಸಮಾಜದಲ್ಲಿ ಕೊಡಬೇಕು ಅಂತ. ಕೆಲವರು ಈ ಸಮಾಜದಲ್ಲಿ ಅದನ್ನ ಮರೆತೋಗ್ತಾರೆ. ಅದೇ ಹೆಣ್ಮಗು ಹುಟ್ಟಿದ್ರೆ ಅಯ್ಯೋ ಹೆಣ್ಣ ಅಂತಾರೆ. ಆಮೇಲೆ ಮಗಳಾದ್ಮೇಲೆ ನಾವು ಹೆಣ್ಮಕ್ಳು ನಮ್ಮ ಇಡೀ ಜೀವನದಲ್ಲಿ ಬೇರೆ ಬೇರೆ ಆಗಿರುವಂಥ ಒಂದು ಜಾಗಗಳನ್ನು ತುಂಬ್ತೀವಿ. ಮೊದಲನೇದಾಗಿ ಒಂದು ಮಗಳಾಗಿ ನಾವು ಹುಟ್ಟುತ್ತೀವಿ. ಮಗಳಾಗಿ ಹುಟ್ಟಿದಾಗ ಅದೇ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಕುಟುಂಬದವರು ಹೇಳ್ತಾರೆ, ಅಮ್ಮ ನೀನು ಈ ಥರ ನಡ್ಕೊಳ್ಬೇಡ, ಈ ಥರ ಬಟ್ಟೆ ಹಾಕ್ಬೇಡ, ಈ ಥರ ಮಾತಾಡಬೇಡ ಅಂತ.
ಆದರೆ ನಾವು ಅದನ್ನೆಲ್ಲ ಕೇಳ್ತಾ ಬೆಳಿತೀವಿ. ಒಂದು ಸಂಸ್ಕಾರದಿಂದ ಹೆಣ್ಮಗಳನ್ನ, ಒಂದು ಮನೆಯ ಸಂಸ್ಕಾರ, ಒಂದು ತಂದೆ ತಾಯಿಯ ಗೌರವವನ್ನು ಉಳಿಸುವಂಥ ಕೆಲಸ ಒಂದು ಹೆಣ್ಮಗಳು ಮಾಡ್ತಾಳೆ. ಅದೇ ಆಮೇಲೆ ಮದುವೆ ಮಾಡಿಕೊಡ್ತಾರೆ. ಇದೇ ತಂದೆ ತಾಯಿ ಹೇಳ್ತಾರೆ. ಅನುಸೂಯ ಅಮ್ಮವ್ರು ತುಂಬ ಚೆನ್ನಾಗಿ ಹೇಳಿದ್ರು, ಯಾವ ರೀತಿ ನೀವು ಮದುವೆ ಆಗಿ ಹೋಗ್ತೀರಾ ಆ ಕುಟುಂಬಕ್ಕೆ ಗೌರವ ತರಬೇಕು, ಆ ಕುಟುಂಬಕ್ಕೆ ಅಗೌರವ ತರುವಂಥ ಒಂದು ನಿಟ್ಟಿನಲ್ಲಿ ನೀವು ಯಾರು ನಡಿಬಾರ್ದು ಅಂತ. ಸೊ ಗಂಡನ ಮನೆಯ ಒಂದು ಗೌರವವನ್ನು ಉಳಿಸುವಂಥ ಜವಾಬ್ದಾರಿನೂ ಒಂದು ಹೆಣ್ಣದೇ ಆಗುತ್ತೆ, ಹೆಂಡತಿಯಾಗಿ. ಅದಾದಮೇಲೆ ದೇವರು ಅತಿ ದೊಡ್ಡ ಶಕ್ತಿ ಹೆಣ್ಣಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ನಾಗಲಕ್ಷ್ಮಿ ಅಮ್ಮನವರು ತುಂಬ ಒಳ್ಳೆಯ ರೀತಿ ಹೇಳಿದ್ರು. ನಮಗೆ ಮಾತ್ರನೇ ಒಂದು ಜೀವಕ್ಕೆ ಜೀವ ಕೊಡುವಂಥ ಒಂದು ಶಕ್ತಿ ದೇವರು ಕೊಟ್ಟಿದ್ದಾನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಸಭೆಯ ಎಲ್ಲ ಹಿರಿಯರಿಗೂ, ಇಲ್ಲಿ ಆಸೀನರಾದಂಥ ಸಹೋದರ ಸಹೋದರಿಯರು ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈಗಾಗಲೇ ಅವರೆಲ್ಲರೂ ಹೇಳಿರೋ ಹಾಗೆ ಇದು ಭಾರತೀಯ ಸಂಸ್ಕೃತಿಯ ಒಂದು ಭಾಗ ಅಲ್ಲ. ಈ ಮಹಿಳಾ ವಿಶ್ವ ದಿನಾಚರಣೆ ನಮ್ಮದು ಸನಾತನ ಧರ್ಮದ ಒಂದು ಭಾಗ. ಇವರದೆಲ್ಲ ಮಾತು ಕೇಳಿಸ್ಕೊಂಡಾಗ ನಮಗೆ ಭಗವದ್ಗೀತೆಯ ಒಂದು ಶ್ಲೋಕ ನೆನಪಾಯಿತು. ಆ ಶ್ಲೋಕನ ಹೇಳಿಬಿಟ್ಟು ಮಾತು ಮುಗಿಸ್ತೀನಿ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕೀರ್ತಿ ಶ್ರೀ ವಾಕ್ಚ ನಾರೀಣ ಸ್ಮೃತಿ ಮೇಧಾ ಧೃತಿ ಕ್ಷಮ. ಈ 7 ಗುಣಗಳು ಯಾರಲ್ಲಿರುತ್ತೋ ಅದೆಲ್ಲ ಸ್ತ್ರೀ ಗುಣಗಳು. ಪುರುಷರಿದ್ದರೂ ಸರಿ, ಸ್ತ್ರೀಯರಿದ್ದರೂ ಸರಿ. ಈ ಗುಣಗಳನ್ನು ಯಾವಾಗ ನಾವು ಬೆಳೆಸ್ಕೊಳ್ತೀವಿ, ಉಳಿಸ್ಕೊಳ್ತೀವಿ, ಆವಾಗ ಈ ಸಮಾಜ, ಈ ದೇಶ, ಈ ವಿಶ್ವ ಸಮಾಧಾನದಲ್ಲಿ ಶಾಂತಿಯಿಂದ ಬದುಕುತ್ತೆ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಈ 7 ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ. ಅದರ ಮೂಲಕ ಸ್ವಾಮಿ ವಿವೇಕಾನಂದರ ಕನಸಿತ್ತು, ಈ ಭಾರತ ವಿಶ್ವಗುರು ಆಗಬೇಕು ಅಂತ. ಈ ಗುರುಗಳನ್ನ ನಾವು ಬೆಳೆಸ್ಕೊಂಡ್ರೆ ಖಂಡಿತ ನಮ್ಮ ಜೀವಿತ ಕಾಲದಲ್ಲೇ ಭಾರತವನ್ನು ವಿಶ್ವಗುರುವಾಗಿ ನಾವು ನೋಡ್ಬೋದು. ಅದಕ್ಕಾಗಿ ನಾವೆಲ್ಲರೂ ಸಂಕಲ್ಪ ತಗೊಳ್ಳೋಣ, ನಮ್ಮ ಜೀವನದಲ್ಲಿ ಈ ಗುರುಗಳನ್ನು ಬೆಳೆಸ್ಕೊಳ್ಳೋಣ. ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರುವಂಥ ಮಾತೃ ವಾತ್ಸಲ್ಯ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ನಮಸ್ಕಾರ. ಸೊ ಆಗ ಕೀಳ ಜಾತಿಯ ವರ್ಗದವರಿಗೆ ಬ್ರೆಸ್ಟ್ ಟ್ಯಾಕ್ಸ್ ಅಂತ ಒಂದು ಇತ್ತು ಅವರಿಗೆ. ಅಂದರೆ ಅವರಿಗೆ ಎದೆ ಮುಚ್ಚಲಿಕ್ಕೆ ಇರ್ತಿರಲಿಲ್ಲ ಹೆಣ್ಣು ಮಕ್ಕಳಿಗೆ. ಸೊ ಹೆಣ್ಣು ಹುಡುಗಿಗೆ ಎದೆ ಮುಚ್ಚುವುದು ಒಂದು ಗೌರವದ ವಿಷಯ. ಸೊ ಆ ಟೈಮಲ್ಲಿ ಒಂದು ಹೆಣ್ಣು ಟ್ಯಾಕ್ಸ್ ಕಲೆಕ್ಟ್ ಮಾಡುವಾಗ ಅವಳ ಎದೆಯಲ್ಲೇ ಕಟ್ ಮಾಡಿ ಆ ಟ್ಯಾಕ್ಸ್ ಕಲೆಕ್ಟರ್ಗೆ ಕೊಡ್ತಾಳೆ. ತುಂಬ ರಕ್ತ ಬಂದು ಅವಳು ಸಾಯ್ತಾಳೆ. ಆದರೆ ಆ ದಿನದಿಂದ ಆ ಊರಲ್ಲಿ ಟ್ಯಾಕ್ಸನ್ನು ಸ್ಟಾಪ್ ಮಾಡ್ತಾರೆ. ಸೊ ಇದೊಂದು ಸ್ತ್ರೀ ಶಕ್ತಿ. ಇದೊಂದು ಎಂದು ಹೇಳ್ತಾ ಇದೆ, ನಮಗೆ ವಿದ್ಯಾಭ್ಯಾಸದ ಜೊತೆ ನಮಗೆ ಧೈರ್ಯನೂ ಬೇಕು. ಮೇಡಮ್ ಅವರು ಹೇಳಿದ್ರು ತುಂಬ ಸಲ, ನನಗೆ ಧೈರ್ಯ ಇರುವುದು ತುಂಬ ಇಂಪಾರ್ಟೆಂಟ್. ಸೊ ಇದು ಹೇಳಿ ನಾನೆಲ್ಲ ಮಾತುಗಳನ್ನು ಕೊನೆಗೊಳಿಸ್ತೀನಿ. ವಿಶ್ವ ಮಹಿಳಾ ದಿನಾಚರಣೆಗೆ ಎಲ್ಲರಿಗೂ ನನ್ನ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಂತಹ ಮಾತೃ ವಾತ್ಸಲ್ಯ ಫೌಂಡೇಶನ್ ಅವರಿಗೂ ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂತಹ ಎಲ್ಲ ಸಾಧನೆಯ ಹಾದಿಯಲ್ಲಿ ಹೋಗ್ತಾ ಇರುವಂತಹ ಎಲ್ಲ ಮಹಿಳೆಯರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ಈಗಾಗಲೇ ಹಲವಾರು ಜನರು ಮಹಿಳೆಯರನ್ನು ಹೊಗಳ್ತಾ ಹೇಳಿದ್ರು. ನಾವು ಈ ಎಲ್ಲ ಮಹಿಳೆಯರನ್ನು ಹೊಗಳಬೇಕಾದ್ರೂ ತುಂಬ ಖುಷಿ ಪಡ್ತೀವಿ. ಆದರೆ ಈ ಎಲ್ಲ ಹೊಗಳಿಕೆಗಳು ಮತ್ತು ನಾವೆಲ್ಲರೂ ಹೊರಗಡೆ ಬಂದು ಈ ಎಲ್ಲ ಸಾಧನೆಗಳನ್ನು ಮಾಡಬೇಕಾದ್ರೂ ನಮಗೆ ಮನೆಗಳಲ್ಲಿ ಪ್ರೋತ್ಸಾಹ ಸಿಗಬೇಕು. ಏಕೆಂದರೆ ಆಗಿರ್ಬೋದು, ಮಗಳಾಗಿ ಹುಟ್ಟಿದಾಗ ಅಪ್ಪ ಅಮ್ಮ ಪ್ರೋತ್ಸಾಹಿಸಬೇಕು, ಮತ್ತು ಮದುವೆಯಾದಾಗ ಗಂಡ ಪ್ರೋತ್ಸಾಹಿಸಬೇಕು, ಮದುವೆಯಾಗಿ ಹೋದ ಮೇಲೆ ಅತ್ತೆ ಮಾವ ಪ್ರೋತ್ಸಾಹಿಸಬೇಕು. ಏಕೆಂದರೆ ಆಗಲೇ ಮೇಡಮ್ ಹೇಳಿದ್ರು, ನಾವು ಏನೇ ಮಾಡಬೇಕಾದ್ರೂ ನಮಗೆ ಅರಿವಿರಬೇಕು, ಮತ್ತು ನಾವು ಸ್ವಾವಲಂಬಿಗಳಾಗಬೇಕು,
ಎಲ್ಲ ನಾವು ಬುದ್ಧಿಶಕ್ತಿಗಳಾಗಬೇಕು, ಧೈರ್ಯವಂತರಾಗಬೇಕು ಅಂತ. ಆದರೆ ಇವೆಲ್ಲವನ್ನು ನಾವು ಮಾಡಬೇಕಾದ್ರೆ ಮೊದಲು ನಮ್ಮ ಮನೆಗಳಲ್ಲಿ ನಮಗೆ ಒಳ್ಳೆಯ ಪ್ರೋತ್ಸಾಹ, ಒಳ್ಳೆಯ ಬೆಂಬಲ ಸಿಕ್ಕಿದ್ರೇ ನಾವಿಲ್ಲೇ ಇವೆಲ್ಲ ಸಾಧನೆ ಮಾಡೋಕ್ಕಾಗೋದು ಅನ್ನೋದು ನನ್ನ ಅಭಿಪ್ರಾಯ. ಎಲ್ರಿಗೂ ನಮಸ್ಕಾರ. ಈ ದಿನ ಮಾತೃವಾತ್ಸಲ್ಯ ಫೌಂಡೇಶನ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಮ್ಮ ಬನ್ನೇರುಘಟ್ಟದ ಶ್ರೀ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು. ಬಹುಮುಖ್ಯವಾಗಿ ಏನು ಅಂತಂದರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಸಂಸದರಾದಂತಹ ಮಂಜುನಾಥ್ ಸರ್ ಅವರ ಶ್ರೀಮತಿಯವರು ಅನ್ಸೂಯ ಮೇಡಮ್ ಅವರು ಆಗಮಿಸಿದರು. ಅದೇ ರೀತಿಯಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಅಧ್ಯಕ್ಷರಾದಂಥ ಕೃಷ್ಣಪ್ಪರವರು ಅವರ ಶ್ರೀಮತಿಯವರು ಸಮೇತವಾಗಿ ಅಂದರೆ ಗಾಯತ್ರಿ ಮೇಡಮ್ ಅವರೊಟ್ಟಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದು ವಿಶೇಷವಾದಂಥ ಮೆರುಗನ್ನು ಕೊಡ್ತು. ಇದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಇವತ್ತಿನ ಮಹಿಳೆಯರಿಗೆ ಸ್ಫೂರ್ತಿದಾಯಕ ಆಗಿರ್ತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಆಗಮಿಸಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರವಾಗಿತ್ತು. ಅದೇ ರೀತಿಯಾಗಿ ನಮ್ಮ ತಿಲಕ್ ನಗರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದಂಥ ವಿಶ್ವನಾಥ್ ಸರ್ ಅವರು, ಮಾತೃವಾತ್ಸಲ್ಯ ಫೌಂಡೇಶನ್ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪ ಅವರು, ಖಜಾಂಚಿಗಳಾದಂಥ ಅನ್ನಪೂರ್ಣ ಮೇಡಮ್ ಅವರು, ವಿಶೇಷವಾಗಿ ಇನ್ನೂ ಸಾಕಷ್ಟು ಜನ ಅತಿಥಿಗಳು ನಮ್ಮ ದೀಪಿಕಾ ರೆಡ್ಡಿ ಅವರು ಮತ್ತು ನಾಗವೇಣಿ ಅವರು, ಮಮತಾ ಯಜಮಾನ್ ಅವರು, ನಮ್ಮ ಜಯಲಕ್ಷ್ಮಿ ಮೇಡಮ್ ಅವರು, ಕವಿತಾ ಮೇಡಮ್ ಅವರು ಎಲ್ಲರೂ ಕೂಡ ಭಾಗವಹಿಸಿದರು. ಬಹುಮುಖ್ಯವಾಗಿ
ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಸೂಕ್ತವಾದಂಥ ಸಮೀಕ್ಷೆಯೊಂದಿಗೆ ಭಾಳ ಉತ್ತಮವಾದಂಥ ಸಾಧಕಿಯರನ್ನ 10 ಜನರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರವಾಗಿ ಮಹಿಳಾ ದಿನಾಚರಣೆಗೆ ವಿಶೇಷವಾದಂಥ ಅರ್ಥವನ್ನು ಕೊಡಲಾಗಿದೆ. ನಾವು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಒಂದೇ, ಯಾವುದೇ ಸಂಘ ಸಂಸ್ಥೆಗಳಾಗಲಿ ಯಾರೇ ಆಗಲಿ ಹೆಣ್ಣನ್ನು ಗೌರವಿಸ್ತಕ್ಕಂಥದ್ದು ನಮ್ಮ ಧರ್ಮ, ಹೆಣ್ಣನ್ನು ಪೂಜಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕಾದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂತ ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ, ಪ್ರತಿಯೊಬ್ಬರೂ ಕೂಡ ಬದುಕಿರುವಷ್ಟು ದಿನ ಒಳ್ಳೆಯ ಕೆಲಸದಲ್ಲಿ ತೊಡಗಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಮಾತೃವಾತ್ಸಲ್ಯ ಫೌಂಡೇಶನ್ ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ಮಹನೀಯರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಪ್ರತಿ ವರ್ಷದಂತೆ ನಮ್ಮ ಮಾತೃವಾತ್ಸಲ್ಯ ಫೌಂಡೇಶನ್ ವತಿಯಿಂದ ಈ ದಿನ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ವಿ. ಅದಕ್ಕೆ ಎಲ್ರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಾದ ಎಂ ಕೃಷ್ಣಪ್ಪನವರು ಅವರ ಕುಟುಂಬ ಸಮೇತ ಭಾಗವಹಿಸಿದರು. ಹಾಗೂ ಇತರೆ ಗಣ್ಯ ವ್ಯಕ್ತಿಗಳು ಮತ್ತು ಸಾಧನೆ ಮಾಡಿದಂಥ ಮಹಿಳಾ ಸಾಧಕಿಯರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ತಮಗೆ ನಮ್ಮ ಕಡೆಯಿಂದ ಅವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಲಾಯಿತು. ಮನರಂಜನೆ ಕಾರ್ಯಕ್ರಮವಾಗಿ ನಮ್ಮ ಗ್ರಾಮದ ಮಕ್ಕಳಿಂದ ಕೋಲಾಟ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿತ್ತು. ಅದು ತುಂಬ ಚೆನ್ನಾಗಿ ಮೂಡಿಬಂದಿತ್ತು. ಅದು ಮಕ್ಕಳಿಗೂ ನಾವು ಪ್ರೋತ್ಸಾಹ ಕೊಟ್ಟು ಬೆಳೆಸಬೇಕು ಅಂತೇಳಿ ನಮ್ಮ ಸಂಸ್ಥೆಯಿಂದನೇ ಇದು ಮಾಡಿದ್ವಿ. ಅವರಿಗೆ ಬೇಕಾದ ಸಲಕರಣೆಗಳನ್ನು ಸಹ ಕೊಟ್ಟಿದ್ದೇವೆ. ಇನ್ನು ಮುಂದೆ ಈ ರೀತಿ ನಮ್ಮ ಈ ಮಾತೃವಾತ್ಸಲ್ಯ ಫೌಂಡೇಶನ್ ಯಶಸ್ವಿಯಾಗಿ ನಡೆಸಿಕೊಳ್ಳಲು ನಿಮ್ಮಗಳ ಸಹಕಾರವೂ ಕೂಡ ನಮಗೆ ಅತ್ಯವಶ್ಯಕ ಆಗ್ತಿರುತ್ತೆ. ಎಲ್ರಿಗೂ ವಂದನೆಗಳು.